ಓಕೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಕಾಮದ ನಗ್ನ ಸತ್ಯಗಳು ಅಂತ. ಇದೊಂದು ನಂದು ಹಳೇದೊಂದು ಯೂಟ್ಯೂಬ್ ಚಾನಲ್ ಇತ್ತು. 1,00,000 ಸಬ್ಸ್ಕ್ರೈಬರ್ ಇದ್ರು. ಅದರಲ್ಲಿ ಹೈಯೆಸ್ಟು ವೀಕ್ಷಣೆ ಆದಂತಹ ಒಂದು ಟಾಪಿಕ್ ಇದು. ಸುಮಾರು ಒಂದು 15ರಿಂದ 20 ಲಕ್ಷ ವ್ಯೂಸ್ ಏನೋ ಆಗಿತ್ತು. ಅದು ನೋಡಿದಂಥವ್ರು ಸುಮಾರು ಜನ. ಬಟ್ ಮತ್ತೆ ಮತ್ತೆ ತಿರ್ಗಾ ಅದೇ ಪ್ರಶ್ನೆಗಳು ಬಂದಿದೆ. ಆದ್ರಿಂದ ಈ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ವಿಷಯನ ತಗೊಳ್ಬೇಕು ಅಂತ ಅನ್ಕೊಂಡೆ. ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಸಾಕಷ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ಕ್ಲಾಸ್ಗೂ ಕೂಡ ಹೊಸಬ್ರು ಬಂದಿರ್ತಾರೆ. ಆದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಕಾಮದ ನಗ್ನ ಸತ್ಯಗಳು ಈ ವಾರದ ಸತ್ಸಂಗದ ವಿಷಯ. ಸ್ನೇಹಿತರೆ, ನಗ್ನ ಸತ್ಯ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನೊಬ್ಬನನ್ನ ಬಿಟ್ಟು ಬಾಕಿ ನಿಸರ್ಗದಲ್ಲಿರೋ ಅಷ್ಟು ಕೂಡ ಇದು ಪ್ಯೂರ್ ನ್ಯೂಡ್ ಟ್ರೂತ್ ಅಂದರೆ ನಗ್ನ ಸತ್ಯಗಳು. ಮನುಷ್ಯ ಒಬ್ಬನೇ ಬಟ್ಟೆ ಹಾಕೋದು, ಇನ್ಯಾವುದೇ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ನಿಸರ್ಗ, ಪಂಚಭೂತಗಳು, ಸೃಷ್ಟಿ, ಬ್ರಹ್ಮಾಂಡ ಇದೆಲ್ಲವೂ ಕೂಡ ನಗ್ನವಾಗೇ ಇದೆ. ಮನುಷ್ಯ ದೇಹಕ್ಕೆ ಬಟ್ಟೆ ಹಾಕೊಳ್ತಾನೆ, ಇದು ಓಕೆ, ಒಪ್ಕೊಳ್ಳೋಣ. ಬಟ್ ಕೆಲವೊಂದು ವಿಚಾರಗಳಿಗೂ ಬಟ್ಟೆ ತೋಡಿಸ್ಬಿಡ್ತಾನೆ. ಆದ್ರಿಂದ ನಗ್ನ ಸತ್ಯಗಳು ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಕುತೂಹಲ ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ಟೆ ಬಿಚ್ಚಿದ್ರೆ ಹೇಗಿರುತ್ತೆ? ಒಂದು ಗಂಡು ಒಂದು ಹೆಣ್ಣನ್ನ ನಗ್ನವಾಗಿ ನೋಡೋದಕ್ಕೆ ಬಯಸ್ತಾನೆ, ಅಥವಾ ಒಂದು ಹೆಣ್ಣು ಒಂದು ಗಂಡನ್ನು ಕೂಡ ನಗ್ನವಾಗಿ ನೋಡೋದಕ್ಕೆ ಬಯಸ್ತಾಳೆ. ಹೇಗಿರಬಹುದು, ಏನಿರಬಹುದು ಒಳಗಡೆ? ಕುತೂಹಲ ಇದ್ದೇ ಇರುತ್ತೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಆ ಕುತೂಹಲ ಇಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಆಲ್ರೆಡಿ ನಗ್ನವಾಗೇ ಇದ್ದಾವೆ. ಅದಕ್ಕೆ ಕುತೂಹಲನೇ ಬರೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಮಾತ್ರ ವಿಶೇಷವಾಗಿರುತ್ತೆ. ಅದೇ ರೀತಿ ಕೆಲವೊಂದು ಧಾರ್ಮಿಕವಾಗಿ ಬಟ್ಟೆಯನ್ನ ಧರಿಸಿರ್ತಾರೆ. ಕೆಲವೊಂದು ವಿಚಾರಗಳಿಗೆ ಧಾರ್ಮಿಕವಾದ ಬಟ್ಟೆ. ಉದಾಹರಣೆಗೆ, ಕೆಲವರು ಮಾತಾಡಬೇಕಾದ್ರೆ ಈ ಪೋಲಿ ಹುಡುಗರು ಮಾತಾಡುವಂಥದ್ದು ಜನನೇಂದ್ರಿಯ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಟಿ ಅಂತ ಕರೀತಾರೆ. ಹೆಣ್ಣು ಮಕ್ಕಳದು ಜನನೇಂದ್ರಿಯ ಟಿ, ಗಂಡು ಮಕ್ಕಳದು ಜನನೇಂದ್ರಿಯ ಟಿ. ಅದನ್ನು ಸ್ವಲ್ಪ ನಾವು ಧಾರ್ಮಿಕವಾಗಿ ಹೇಳ್ಬೇಕಂದ್ರೆ ಜನನೇಂದ್ರಿಯ ಅಂತ ಈಗ ನಾನು ಬಳಸಿದೆ. ಯಾಕೆ ಬಳಸ್ತೆ ಅಂದರೆ, ಇದಕ್ಕೆ ಬಟ್ಟೆ ತೊಡಿಸುವಂಥ ಕ್ರಿಯೆ. ಹಂಗಂತೇಳಿ ಡೈರೆಕ್ಟಾಗಿ ಹೇಳ್ಬೇಕಂತಂದ್ರೆ ಖಂಡಿತವಾಗ್ಲೂ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಈ ನಗ್ನ ಸತ್ಯ ಅನ್ನೋದಿದೆಯಲ್ಲ, ಇದು ಎಲ್ಲರಿಗೂ ಮಸ್ಟ್ ಅಂಡ್ ಶುಡ್ ಅರ್ಥವಾದರೆ ಮಾತ್ರ ಅವನು ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹೊರತು ಈ ನಗ್ನ ಸತ್ಯ ಗೊತ್ತಾಗ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಆಗೋದಕ್ಕೆ ಅವನು ಮಾಡೋ ಕೆಲಸಗಳನ್ನೆಲ್ಲ ಎಡವಟ್ಟು ಮಾಡ್ತಾ ಇರ್ತಾನೆ. ಅಡೆತಡೆಗಳು, ಕುಂದುಕೊರತೆಗಳು ಸಹಜವಾಗಿರ್ತವೆ. ಆದ್ರಿಂದ ಸಾಧ್ಯವಾದಷ್ಟು ಕೆಲವೊಂದು ವಿಚಾರಗಳನ್ನ ನೀವಾದರೂ ತಿಳ್ಕೊಳ್ಳಿ, ಅಥವಾ ತಿಳಿಸೋರ ಹತ್ರನಾದರೂ ನೀವು ಅದನ್ನ ಅರ್ಥೈಸ್ಕೊಂಡ್ರೆ ಆಗ ನಿಮಗೆ ಜೀವನವನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ನಮಗಿರೋದು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಮಾನವನಿಗೆ 2 ಜಗತ್ತು. ಒಂದು ಒಳ ಜಗತ್ತು, ಅದು ನಮ್ಮೊಳಗಡೆ ಕಣ್ಣು ಮುಚ್ಕೊಂಡಾಗ ನಾವೇನೇನು ನೋಡ್ತೀರಿ ಇದೆಲ್ಲ ಒಳ ಜಗತ್ತು. ಕಣ್ಣು ಬಿಟ್ಟು ಹೊರಗಡೆ ಏನೇನು ನೋಡ್ತೀರಿ ಇದೆಲ್ಲ ಹೊರ ಜಗತ್ತು. ಈ ಎರಡೂ ಜಗತ್ತುಗಳಲ್ಲಿ ಒಳ ಜಗತ್ತಲ್ಲಿ ನೀವೇ ಈ ನಗ್ನ ಸತ್ಯಗಳನ್ನು ಕಂಡುಕೊಳ್ಬಹುದು. ಕೆಲವರು ಮಹಾತ್ಮರು, ಸತ್ಪುರುಷರು, ದೈವಾಂಶ ಸಂಭೂತರು, ಪವಾಡ ಪುರುಷರು, ಸೊ ಸಿದ್ಧಿ ಪುರುಷರು, ಇವರೆಲ್ಲರೂ ಕೂಡ ಒಳ ಜಗತ್ತಿನಲ್ಲಿರುವಂತಹ ಸತ್ಯಗಳನ್ನು ಕಂಡುಕೊಂಡು ಹೊರ ಜಗತ್ತಿಗೆ ಎಲ್ಲವನ್ನ ತಿಳಿಸ್ತಾ ಇರ್ತಾರೆ, ಸಾರ್ತಾ ಇರ್ತಾರೆ. ಸೊ ಕೆಲವರಿಗೆ ಹೊರಗಡೆಯಿಂದ ಕಲ್ತ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಅದನ್ನ ಹೇಳೋದಕ್ಕೆ ಹೊರಟಿರ್ತಾರೆ. ಸೊ ಇವತ್ತು ಕಾಮದ ನಗ್ನ ಸತ್ಯಗಳು ಅನ್ನೋ ವಿಚಾರವನ್ನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಒಂದು ವಿಡಿಯೋ ಮಾಡಿದ್ರೆ ಒಂದು 10-15 ನಿಮಿಷ ಮಾಡಬಹುದು. ಅದರ ಸತ್ಸಂಗದಲ್ಲಿ 1 ಗಂಟೆ ಸಿಗೋದ್ರಿಂದ ಎಲ್ಲವನ್ನು ಸುವಿಸ್ತಾರವಾಗಿ ನಿಮ್ಮೊಂದಿಗೆ ಹೇಳ್ತಾ ಹೋಗ್ತೀನಿ. ನನ್ನ ಅನುಭವಗಳನ್ನು, ನಾನು ಕಂಡಂತಹ ಸತ್ಯಗಳನ್ನು
ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಕಾಮದ ನಗ್ನ ಸತ್ಯಗಳಲ್ಲಿ ಕಾಮ ಅಂತಂದರೆ ನಾಟ್ ಓನ್ಲಿ ಸೆಕ್ಸ್, ಇಚ್ಛೆಗಳು, ಬಯಕೆಗಳು, ಇದನ್ನು ನೀವು ಎಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ಬೇಕು. ಕಾಮ ಅಂದಿದ ತಕ್ಷಣನೇ ಲೈಂಗಿಕತೆ ಅಂತ ಸುಮಾರು ಜನ ತಿಳ್ಕೊಂಡ್ಬಿಡ್ತಾರೆ. ಅದು ಒಂದು ಭಾಗ. ಅದ್ರ ಜೊತೆಗೆ ಏನೇನೆಲ್ಲ ನಮಗೆ ತೃಪ್ತಿ ನೀಡುತ್ತೆ. ಯಾವುದೋ ಒಂದು ಹೋಟ್ಲಿಗೆ ಹೋಗ್ತೀರಿ, ಊಟ ಮಾಡ್ತೀರಿ, ವಾಹ್ ಸೂಪರ್ ಆಗಿತ್ತು ಊಟ, ಸಖತ್ತಾಗಿತ್ತು, ಬಿರಿಯಾನಿ ಅಂತೂ ಅದ್ಭುತ, ಅಮೃತ ತಿಂದಂಗಿತ್ತು, ಅದು ಕೂಡ ಕಾಮನೆ. ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀರಾ, ರೇಷ್ಮೆ ಬಟ್ಟೆ, ಹೆಣ್ಮಕ್ಳು ಯಾವುದೋ ಮದುವೆಗೆ ಹೋಗ್ಬೇಕು, ಫುಲ್ ರೆಡಿ ಆಗ್ಬಿಟ್ಟವ್ರು, ಒಡವೆ ಗಿಡವೆಲ್ಲ, ಅದು ಕೂಡ ಕಾಮನೆ. ಸೊ ನೀವು ಏನೇನೆಲ್ಲ ತೃಪ್ತಿಗೊಳಿಸ್ತೀರಾ, ಕನ್ನಡಿ ಮುಂದೆ ನಿಂತ್ಕೊಂಡು ಫುಲ್ ಮೇಕಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಹಾಕಿ ಹೊಸ ಬಟ್ಟೆ ಹಾಕ್ಕೊಂಡ್ರಿ ಹಬ್ಬಕ್ಕೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ, ತೃಪ್ತಿ ಆಯಿತು, ಅದು ಕೂಡ ಕಾಮನೆ. ಅದಕ್ಕೆ ಕಾಮ ಅಂದರೆ ಕೇವಲ ದೈಹಿಕವಾಗಿ ನಡೆಯುವಂಥ ಕ್ರಿಯೆ ಅಂತ ಅಂದ್ಕೊಬೇಡಿ. ಅದು ಎಲ್ಲ ರೂಪದಲ್ಲೂ ನಮಗೇನೇನು ತೃಪ್ತಿ ಸಿಗುತ್ತೆ ಇದೆಲ್ಲವೂ ಕೂಡ ಕಾಮನೆ. ಉದಾಹರಣೆಗೆ ಇದೆಲ್ಲವೂ ಕೂಡ ನಾಡಿನ ಕಾಮವಾದರೆ, ನಾನೀಗ ಒಂದು ಧ್ಯಾನ ಕ್ರಿಯೆ ಮಾಡ್ತೀನಿ, ಅತ್ಯದ್ಭುತವಾದ ಧ್ಯಾನ ಆಯಿತು, ಅದು ಕೂಡ ಕಾಮನೆ. ಯಾವುದೋ ಒಂದು ಸೂಕ್ಷ್ಮ ವಿದ್ಯೆ ಕಲಿಬೇಕು ಅಂತೇಳಿ ಸುಮಾರು 4-5 ವರ್ಷ ಸತತವಾಗಿ ಅದರ ಹಿಂದೆ ಬಿದ್ದು ಅವರು ಇವರು ಕೈ ಕಾಲು ಹಿಡಿದು ಹೇಳ್ಕೊಡಲ್ಲ ಅಂದರೂ ಹಠ ಮಾಡಿ ಹೇಗೋ ಒಂದು ಆ ವಿದ್ಯೆಯನ್ನು ಕಲ್ತ್ಕೊಂಡೆ, ನನಗೆ ಆ ವಿದ್ಯೆ ಒಲಿತು, ಅದು ಕೂಡ ಕಾಮನೆ. ಏನೇನು ನಮಗೆ ತೃಪ್ತಿ ಕೊಡುತ್ತೋ ನಾವು ಆ ಕ್ರಿಯೆ ಮಾಡಿದ ನಂತರ, ಕರ್ಮ ಮಾಡಿದ ನಂತರ, ಕೆಲಸ ಮಾಡಿದ ನಂತರ, ಕ್ರಿಯೆ ಮಾಡಿದ ನಂತರ ನಮಗದು ಅಬ್ಬಾ ಈಗ ನನಗೆ ತೃಪ್ತಿ ಆಯಿತು ಅಂತಿರಲ್ಲ, ಇದೆಲ್ಲವೂ ಕೂಡ ಕಾಮನೆ. ಆದ್ದರಿಂದ ಕಾಮ ಅಂದರೆ ಕೇವಲ ದೈಹಿಕವಾಗಿ ಮಿಲನ ಮಾತ್ರ ಅಂತ ತಿಳ್ಕೊಂಡ್ಬೇಡಿ. ಆಗ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ. ಕಾಮ ಅಂದರೆ ಇಚ್ಛೆಗಳು, ಬಯಕೆಗಳು ಸಂತೃಪ್ತಗೊಂಡಿರೋದಕ್ಕೆ ಕಾಮ ಅಂತ ಕರೀತಾರೆ. ಈಗ ಕಾಮದಲ್ಲಿ ಮೂಲವಾಗಿ 3 ವಿಧಗಳನ್ನು, ವಿಭಜನೆಗಳನ್ನು ನಾವು ಮಾಡ್ಬೋದು. ಒಂದು ದೈಹಿಕ ಕಾಮ, ಅದನ್ನೆಲ್ಲ ವಿವರವಾಗಿ ತಿಳಿಸ್ತಾ ಇರ್ತೀನಿ. 2ನೇದು ಮಾನಸಿಕ ಕಾಮ, 3ನೇದು ಆತ್ಮಿಕ ಕಾಮ. ಈ 3ನ್ನು ನಾವು ಬಹಳ ನಯನಾಜೂಕಿನಿಂದ ಒಂದೊಂದಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಕೂಡ ನಮಗೆ ಗೋಚರವಾಗ್ತಾ ಇರುತ್ತೆ. ಗೋಚರ, ಅಗೋಚರ ಅಂತಿರುತ್ತೆ. ಯಾವ್ದ್ಯಾವುದು ನಮಗೆ ಗೊತ್ತಿಲ್ವೋ ಅದೆಲ್ಲವೂ ಕೂಡ ಅಗೋಚರವೇ, ಯಾವ್ದ್ಯಾವುದು ನಮಗೆ ಗೊತ್ತು ಅದೆಲ್ಲವೂ ಕೂಡ ಗೋಚರನೇ. ಆದ್ದರಿಂದ ನಿಮಗೆ ಏನೇನು ತಿಳ್ಕೊಂಡಿದ್ದೀರ ಇಷ್ಟು ಈ ಕ್ಷಣದವರೆಗೂ ಅದೆಲ್ಲವೂ ಕೂಡ ಗೋಚರ. ಯಾವ್ದ್ಯಾವುದು ತಿಳ್ಕೊಂಡಿಲ್ಲ, ಇನ್ನೂ ತಿಳ್ಕೊಳ್ಬೇಕು, ಅದೆಲ್ಲವೂ ಕೂಡ ಅಗೋಚರ. ಆದ್ದರಿಂದ ಅಗೋಚರವಾದ ವಿಚಾರಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನನ್ನ ಅನುಭವದ ಮೂಲಕ. ದೈಹಿಕ ಕಾಮ ಏನು? ದೈಹಿಕ ಕಾಮ ಅಂದರೆ, ಉದಾಹರಣೆಗೆ ಕೆಲವರಿಗೆ ಈ ಕಾಮದ ದಾಹ ಹೆಚ್ಚಿರುತ್ತೆ, ಅಂದರೆ ಲೈಂಗಿಕ ಚಟ, ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಅದೇ ಥರ ಹುಡುಗಿರ ಚಟ ಇರುತ್ತೆ. ಅವನೇನು ಮಾಡ್ತಾನೆ, ಎಲ್ಲ ಒಂದು 500-1000 ಕೊಟ್ಟು ವೇಶ್ಯ ಹತ್ರ ಹೋಗಿ ಅವನು ದೈಹಿಕ ಕಾಮವನ್ನು ತೃಪ್ತಿಗೊಳಿಸ್ಕೊಂಡು ಬರ್ತಾನೆ. ಇವನಿಗೆ ಮಾನಸಿಕ ಕಾಮನೂ ಗೊತ್ತಿಲ್ಲ, ಆತ್ಮಿಕ ಕಾಮನೂ ಗೊತ್ತಿಲ್ಲ. ಇವನಿಗೇನು ತೇವಲ್ ತೀರಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು, ಏನೋ ಒಂದು, ಎಲ್ಲೋ ಒಂದು, ಅದೇನು ಅವನಿಗೆ ಇಂಪಾರ್ಟೆಂಟ್ ಅಲ್ಲ. ಒಟ್ನಲ್ಲಿ ಅವನು ಆ ದಾಹವನ್ನು ನೀಗಿಸ್ಕೊಳ್ಬೇಕು. ಆದ್ದರಿಂದ ದೈಹಿಕ ಕಾಮದ ದಾಹವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ದುಡ್ಡು ಕೊಟ್ಟು ವೇಶ್ಯ ಹತ್ರ ಹೋಗಿ ಆ ಕಾಮದಾಹವನ್ನು, ಬಾಯಾರಿಕೆಯನ್ನು ನೀಗಿಸ್ಕೊಳ್ತಾನೆ. ಇದನ್ನು ನಾವು ದೈಹಿಕವಾದ ಕಾಮ ಅಂತ ಕರಿಬೋದು. ಸಾಕಷ್ಟು ಜನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ರಿಲೇಟಿವಲ್ಲಿ ಈ ಥರದವ್ರನ್ನ ನೋಡಬಹುದು. ಸುಮಾರು ಜನ ಹಿಂಗೆ ಇರ್ತಾರೆ. ಅವರು ಕೆಲವರು ಮದುವೆ ಆಗಿರ್ತಾರೆ, ಮದುವೆಯಾಗಿ ಹೆಂಡತಿ ಸತ್ತೋಗಿರ್ತಾಳೆ, ಅಥವಾ ಮದುವೆನೇ ಆಗಿರಲ್ಲ, ಬ್ಯಾಚುಲರ್ ಆಗಿ ಬ್ರಹ್ಮಚಾರಿಗಳಾಗಿರ್ತಾರೆ. ಬ್ಯಾಚುಲರ್ ಅಂತ ಹೇಳ್ಬೋದು, ಬ್ರಹ್ಮಚಾರಿ ಅಂತ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮಚರ್ಯ ಅಂದರೆ ಅದ್ರ ಪದದ ಅರ್ಥ ಬೇರೆ, ಅದೊಂದು ದೈವಿಕವಾದಂತಹ ಪದ, ಆದ್ದರಿಂದ ಅದನ್ನು ಉಪಯೋಗಿಸೋದು ಬೇಡ ಬಿಡಿ. ಸೊ ಕೆಲವರು ಮದುವೆ ಆಗಿರಲ್ಲ, ಬಟ್ ಈ ರೀತಿ ಅವರು ಸಂತೃಪ್ತಿಗೊಳಿಸ್ಕೊಳ್ಳೋದಕ್ಕೆ ಒಂದು ಅಡ್ಡದಾರಿಗಳನ್ನು ಹಿಡ್ಕೊಂಡಿರ್ತಾರೆ. ಇದು ದೈಹಿಕ ಕಾಮ. ಏನು? ಕೇವಲ ದೇಹಕ್ಕೆ ಮಾತ್ರ ಬೇಕು. ಇನ್ನು ಮಾನಸಿಕ ಕಾಮ ಏನು? ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ತಾರೆ, ನನಗೆ ಇವಳೇ ಜೀವನ ಸಂಗಾತಿ, ಅಥವಾ ಇವಳೊಂದಿಗೆ ನಾನು ಲೈಂಗಿಕತೆಯನ್ನು ನಡೆಸಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ತಾರೆ. ಇದನ್ನು ಮಾನಸಿಕ ಕಾಮ ಅಂತಾರೆ. ಉದಾಹರಣೆಗೆ ಒಬ್ಬ ಭಿಕ್ಷುಕ, ಅವನಿಗೆ ಊಟ ಬೇಕಷ್ಟೆ. ಯಾಕೆ ಊಟ ಬೇಕು? ಊಟ ಮಾಡಿದ್ರೆ ಬದುಕ್ತಾನೆ, ಅದಕ್ಕೋಸ್ಕರ ಊಟ ಬೇಕು. ಅದಕ್ಕೆ ಅವನಿಗೆ ಏನಾದರೂ ಕೊಡಿ, ಬೇಡ ಅಂತ ಹೇಳೋದೇ ಇಲ್ಲ, ರಿಜೆಕ್ಟ್ ಮಾಡಿ ಸುಮ್ಮನೆ ಹಾಕಿದ್ದೆಲ್ಲ ತಿಂತಾ ಇರ್ತಾನೆ. ಮತ್ತೆ ಕೆಲವರು ಪರ್ಟಿಕ್ಯುಲರ್ ಆಗಿ ಕೇಳಿದಾರೆ, ಅಮ್ಮ ಏನೋ ಸ್ವಲ್ಪ ಬಿಸಿ ಇಡ್ಲಿ, ಉಪ್ಪಿಟ್ಟು ಏನೋ ಮಾಡಿದರೆ ಕೊಡಿ ತಾಯಿ ಅಂತ. ಆ ಬೇರೆ ಏನಾದರೂ ಕೊಟ್ಟರೆ ಅದನ್ನು ತಗೊಂಡೋಗಿ ನಾಯಿಗೆ ಹಾಕ್ಬಿಡ್ತಾನೆ. ಇವನಿಗೆ ಇಷ್ಟ ಇರೋದು ಕೊಟ್ಟರೆ ಮಾತ್ರ ತಿಂತಾನೆ. ಯಾಕೆಂದ್ರೆ ಅವನ ಮನಸ್ಸು ಬಯಸ್ತಾ ಇದೆ, ನಾನು ಇವತ್ತು ಉಪ್ಪಿಟ್ಟು ತಿನ್ನಬೇಕು.
ಅಥವಾ ಭಿಕ್ಷೆ ಬೇಡಕ್ಕೆ ಹೋಗೋದಿಲ್ಲ, ದುಡ್ಡು ಕೊಡಿ ಅಂತ ದುಡ್ಡು ಇಸ್ಕೊತಾನೆ, ಸೀದಾ ಹೋಟ್ಲಿಗೆ ಹೋಗಿ ಉಪ್ಪಿಟ್ಟು ತಿನ್ಕೊಂಡು ಬರ್ತಾನೆ. ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರು, ನಾನು ಭಿಕ್ಷಕರಿಗೆ ಸುಮ್ಮನೆ ಉದಾಹರಣೆ ಹೇಳಿದ್ದು, ನಮ್ಮೆಲ್ಲರಿಗೂ ಕೂಡ ಇದೇ ರೀತಿ ಒಂದೊಂದು ಬೇರೆ ಬೇರೆ ಸ್ತರದಲ್ಲಿ ಇರ್ತದೆ. ನಾನಿವತ್ತು ಬಿಸಿಬೇಳೆಭಾತ್ ತಿನ್ನಬೇಕು, ನಾನಿವತ್ತು ಪುಳಿಯೋಗರೆ ತಿನ್ನಬೇಕು, ನಾನು ಇಡ್ಲಿ ತಿನ್ನಬೇಕು, ಪೂರಿ ತಿನ್ನಬೇಕು. ಇದೆಲ್ಲ ಏನು ಅಂದರೆ ಮನಸ್ಸಿಗೆ ಅದು ಇಚ್ಛೆ. ಅದಕ್ಕೆ ದೈಹಿಕವಾದ ಬಾಯಾರಿಕೆಗಳು ಬೇರೆ, ಮಾನಸಿಕವಾದ ಬಾಯಾರಿಕೆಗಳು ಬೇರೆ. ಆದ್ದರಿಂದ ಮಾನಸಿಕವಾದಂತಹ ಕೆಲವೊಂದು ಈ ಕಾಮವನ್ನು ತೀರಿಸ್ಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಉದಾಹರಣೆಗೆ ಲವರ್ಸ್ಗಳು. ಈ ಲವರ್ಸ್ಗಳು ಬೇಕಾದರೆ ದೈಹಿಕವಾಗಿ ಮಿಲನ ಆಗ್ತಾರೆ ಹೊರತು ಬೇರೆಯವ್ರ ಜೊತೆ ಆ ರೀತಿ ಮಿಲನ ಆಗಿ ಅಂತಂದರೆ ಅವ್ರಿಗೆ ಸ್ವಲ್ಪ ಇರುಸು ಮುರುಸು ಉಂಟಾಗುತ್ತೆ. ಅವರು ಹೊಂದ್ಕೊಳ್ಳೋದಿಲ್ಲ, ಅಥವಾ ಹೊಂದ್ಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ತಾರೆ. ಯಾಕೆ ಅಂದರೆ ಮನಸ್ಸನ್ನು ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ, ಪ್ರೇಮಿಗಳಿಗೆ ವಿನಿಮಯ ಮಾಡ್ಕೊಂಬಿಟ್ಟಿರ್ತಾರೆ. ಅವನ ಮನಸ್ಸು ಇವಳ ಹತ್ರ, ಇವಳು ಮನಸ್ಸು ಅವನ ಹತ್ರ. ಆದ್ದರಿಂದ ಅಂಥವ್ರ ಜೊತೆ ಮಾತ್ರ ಅವರು ಓಪನ್ ಅಪ್ ಆಗ್ತಾರೆ ಹೊರತು ಹೊರಗಡೆಯವ್ರ ಜೊತೆ ಯಾರ ಜೊತೆನೂ ಓಪನ್ ಅಪ್ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಮಾನಸಿಕ ಕಾಮ ಅಂತ ಕರಿತೇವೆ. ಇನ್ನೊಂದು ಆತ್ಮಿಕ ಕಾಮ ಅಂತ ಇರುತ್ತೆ. ಈ ಆತ್ಮಿಕ ಕಾಮದಲ್ಲಿ ದೇಹಗಳು ಮಿಲನವಾಗ್ತವೋ ಇಲ್ಲೋ ಗೊತ್ತಿಲ್ಲ, ಮನಸ್ಸು ಮಿಲನವಾಗ್ತವೋ ಇಲ್ಲೋ ಗೊತ್ತಿಲ್ಲ, ಆದರೆ ಆತ್ಮಗಳು ಮಿಲನವಾಗ್ತವೆ. ಇದು ಕೂಡ ಕಾಮನೇ. ಇದನ್ನ ನಾವು ಆತ್ಮಿಕ ಕಾಮವನ್ನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕು ಅಂತಂದ್ರೆ, ಮೂಲವಾಗಿ ಈ ಕಾಮದಲ್ಲಿ ಸೋಲ್ಮೇಟ್ ಅಂತ ಕರೀತಾರೆ, ಅಂದ್ರೆ ಆತ್ಮ ಸಂಗಾತಿ ಅಂತ. ಈ ಆತ್ಮ ಸಂಗಾತಿಗಳು ಯಾರು? ಸಾಕಷ್ಟು ಜನ ಸೋಲ್ಮೇಟ್ ಅಂದಿದ ತಕ್ಷಣನೇ ಒಂದೇ ಒಂದು ತಲೆಗೆ ಬರೋದು ಏನು, ಹುಡುಗ ಹುಡುಗಿ, ಗಂಡು ಹೆಣ್ಣು, ಮಹಿಳೆ ಪುರುಷ. ಖಂಡಿತವಾಗ್ಲಿಲ್ಲ. ಆತ್ಮ ಸಂಗಾತಿ ಅಂದ್ರೆ ಒಂದು ಮನುಷ್ಯನೂ ಆಗಿರಬಹುದು, ಮನುಷ್ಯ ಪ್ರಾಣಿನೂ ಆಗಿರಬಹುದು, ಮನುಷ್ಯ ಗಿಡಮರಗಳು ಆಗಿರಬಹುದು. ಉದಾಹರಣೆಗೆ ಶ್ರೀರಾಮಚಂದ್ರ ಮತ್ತೆ ಹನುಮಂತ, ಇವರಿಬ್ಬರು ಸೋಲ್ಮೇಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹನುಮಂತ ಮತ್ತೆ ಶ್ರೀರಾಮಚಂದ್ರ ಸೋಲ್ಮೇಟ್ಸ್. ಅರ್ಜುನ ಮತ್ತೆ ಕೃಷ್ಣ ಪರಮಾತ್ಮ ಸೋಲ್ಮೇಟ್ಸ್. ಇವರಿಬ್ಬರು ಸಖ ಅಂತ ಕರೀತಾರೆ, ಕೃಷ್ಣ ಸಖ ಅಂತ. ಇವರಿಬ್ಬರು ಸೋಲ್ಮೇಟ್. ರಾಧಾ ಕೃಷ್ಣ ಸೋಲ್ಮೇಟ್ಸ್. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ರುಕ್ಮಿಣಿ ಜೊತೆಗೆ, ಬಟ್ ರಾಧಾ ಲವರ್. ಇದು ಆತ್ಮ ಸಂಗಾತಿ ಅಂದ್ರೆ ಸೋಲ್ಮೇಟ್ಸ್ ಅಂತ ಕರೀತಾರೆ. ಈ ಒಂದು ಆತ್ಮಿಕ ಕಾಮ ಇದೆಯಲ್ಲ, ಇದು ಬೇರೆ ರೀತಿಯದು. ಅಂದ್ರೆ ಇದು ಹೆಚ್ಚು ಕಡಿಮೆ ನಿಸರ್ಗದತ್ತವಾಗಿರುವಂಥದ್ದು, ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು. ಈ ಮೂರೂ ರೀತಿಯಲ್ಲಿ ನಾವು ವಿಭಜನೆ ಮಾಡೋದನ್ನು ಕಲ್ತ್ಕೊಂಡ್ರೆ, ಅದು ನಮಗೆ ಗೊತ್ತಿದ್ರೆ, ಅವಾಗ ನಮಗೆ ಒಂದೊಂದಾಗಿ ಎಲ್ಲವೂ ಕೂಡ ಕುಲಿ ಕಿತಾಬ್ ಅಂತಾರೆ, ಅಂದ್ರೆ ತೆರೆದ ಪುಸ್ತಕ ಅಂತ. ಎಲ್ಲವೂ ಕೂಡ ಜೀವನದ ಪುಸ್ತಕ ಒಂದೊಂದಾಗಿ ತೆರ್ಕೊಳ್ತಾ ಹೋಗ್ತಾ ಇರುತ್ತೆ. ಆದ್ರಿಂದ ದೈಹಿಕ ಕಾಮ ಬೇರೆ, ಮಾನಸಿಕ ಕಾಮ ಬೇರೆ, ಆತ್ಮಿಕ ಕಾಮ ಬೇರೆ. ಈ ಆತ್ಮಿಕ ಕಾಮದಲ್ಲಿ ಉದಾಹರಣೆಗೆ ರಾಧಾ ಮತ್ತೆ ಕೃಷ್ಣ, ಇವರನ್ನ ಆತ್ಮಿಕ ಕಾಮಿಗಳು ಅಂತ ಬೇಕಾದ್ರೆ ಕರಿಬಹುದು. ಸೊ ಅವರು ದೈಹಿಕವಾಗಿ ಮಿಲನ ಆಗಿಲ್ಲ, ಮಾನಸಿಕವಾಗೂ ಒಂದು ರೀತಿ ಮಿಲನ ಆಗಬಹುದು, ಆಗದೇನೆ ಇರಬಹುದು. ಆದರೆ ಆತ್ಮಿಕವಾಗಿ 100ಕ್ಕೆ 100 ಪಟ್ಟು ಅವರು ಮಿಲನ ಆಗಿದ್ದಾರೆ. ಇದನ್ನ ಆತ್ಮಿಕ ಮಿಲನ ಅಂತ ಕರೀತಾರೆ. ಆದ್ರಿಂದ ಸೋಲ್ಮೇಟ್ಸ್ ಅಂದ್ರೆ ಕೇವಲ ಗಂಡು ಹೆಣ್ಣು ಅಂತ ಮಾತ್ರ ತಿಳ್ಕೊಂಬೇಡಿ. ಒಂದು ನಾಯಿ ಮತ್ತೆ ಮನುಷ್ಯ, ಅವನು ಸತ್ತ ನಂತರನೂ ಕೂಡ ಎಷ್ಟೊಂದು ಘಟನೆಗಳು ನಡೆದಿದೆ. ಮಾಲೀಕ ಸತ್ತೋದ, ನಾಯಿ ಕೂಡ ಸತ್ತೋಯ್ತು. ಅದು ನಾಯಿ ಹೆಂಗ್ ಸತ್ತೋತು? ವಿಷ ಕುಡಿದು ನಮ್ಮ ತರ ಮನುಷ್ಯರ ತರ ನೇಣ ಹಾಕೊಂಡು ಸತ್ತಿಲ್ಲ. ಆಟೋಮೆಟಿಕ್ ಆಗಿ ಅದೊಂದು ಸೋಲ್ ಕನೆಕ್ಷನ್ ಇದ್ದಾಗ ನಾಯಿ ಕೂಡ ಸತ್ತೋಯ್ತು. ಮಾಲೀಕ ಸತ್ತೋದ, ಕುದುರೆ ಸತ್ತೋಯ್ತು. ಇದನ್ನೆಲ್ಲ ನೀವು ನೋಡಿರ್ತೀರ, ಯಾಕೆಂದ್ರೆ ಬಹಳ ಅಟ್ಯಾಚ್ಮೆಂಟ್ ಇರುತ್ತೆ. ಯಾರೋ ಒಬ್ರು ಕವಿ, ನನಗೆ ನೆನಪಿಲ್ಲ, ಬಟ್ ಓದಿದ್ದೀನಿ. ಆ ಕವಿಗಳು ಸತ್ತಿ ಕರೆಕ್ಟಾಗಿ ಒಂದು 3 ದಿವಸಕ್ಕೆ 4 ದಿವಸಕ್ಕೆ ಹೆಂಡತಿ ಕೂಡ ಸತ್ತೋದು. ಯಾಕೆ ಹಿಂಗಾಗ್ತಾರೆ ಅಂದ್ರೆ, ಇವರೆಲ್ಲ ದೈಹಿಕವಾಗಿ ಮಿಲನ ಆದಂಥವ್ರಲ್ಲ, ಇವ್ರದೆಲ್ಲ ಆತ್ಮಿಕ ಮಿಲನ ಅಂತ ಕರೀತಾರೆ. ಅಂಥವ್ರಿಗೆ ಮಾತ್ರ ಈ ರೀತಿ ಸಾಧ್ಯವೇ ಹೊರತು ಗಂಡ ಹೆಂಡತಿ ಇಬ್ರು ಒಂದೇ ಕ್ಷಣದಲ್ಲಿ ಸತ್ತಂಥದ್ದು ಎಷ್ಟೋ ಉದಾಹರಣೆಗಳಿದಾವೆ. ಇದೆಲ್ಲ ಏನು ಅಂದ್ರೆ ಸೋಲ್ಮೇಟ್ಸ್. ಸೊ ಅದಕ್ಕೆ ಸೋಲ್ ಕನೆಕ್ಷನ್ ಅಂತ ಕರೀತಾರೆ. ಈಗ ದೈಹಿಕವಾಗಿ ಯಾರ್ಯಾರು ಮಾನ್ಯತೆ ಆದ್ಯತೆ ಕೊಡ್ತಾರೆ, ಈಗಿನ ಗಂಡು ಹೆಣ್ಣು ವಯಸ್ಸಿಗೆ ಬಂದ್ರು, ಮದುವೆ ಮಾಡಿದ್ರು, ಮಜಾ ಮಾಡಿದ್ರು, 1 ತಿಂಗಳು 2 ತಿಂಗಳು 3 ತಿಂಗಳು ಇಲ್ಲ 6 ತಿಂಗಳು 1 ವರ್ಷ ಡಿವೋರ್ಸ್ ಕೊಟ್ಬಿಟ್ರು, ಮುಗಿದೋಯ್ತು. ಸೊ ಇವರೆಲ್ಲ ಏನಕ್ಕೆ ಬಂದಿದ್ದು? ದೈಹಿಕ ಕಾಮ. ಆ ಮದುವೆ ಅನ್ನೋದ್ರ ಅರ್ಥ ಗೊತ್ತಿಲ್ಲ, ಆ ಜೀವನದ ಉದ್ದೇಶಗಳು ಕಾರಣಗಳು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಇನ್ನು ಮಕ್ಳಿಗೆ ಎಲ್ಲಿಂದ ಗೊತ್ತಿರ್ತದೆ? ಹಿಂದಿನ ಕಾಲದವ್ರಿಗೆ ಹೇಳ್ಕೊಡ್ಲಿಲ್ಲ ಸಂಸ್ಕಾರ ಮಕ್ಳಿಗೆ ಅಂದ್ರೆ ಮಕ್ಳು ಎಲ್ಲಿಂದ ಇದ್ ಮಾಡ್ತಾರೆ?
2 ದಿವಸದ ಮದುವೆ, 2 ದಿವಸದ ಆನಂದ, 2 ದಿವಸದ ಆಡಂಬರ, ಅಷ್ಟೇ ಮುಗಿದೋಯ್ತು. ಇದೆಲ್ಲ ಏನಕ್ಕೆ ಹಿಂಗಾಗ್ತವೆ ಅಂದರೆ, ದೈಹಿಕವಾಗಿ ಯಾರ್ಯಾರು ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡ್ತೀರಾ ಅಂಥವ್ರು ಮಾತ್ರ ಇದು ದೇಹಕ್ಕೆ ಸೀಮಿತವಾಗಿರುತ್ತೆ ಹೊರತು ಮನಸ್ಸಿಗೂ ಕೂಡ ಹೋಗೋದಿಲ್ಲ. ಅದು ಮಾನಸಿಕ ಕಾಮ ಅಂತ ಬೇರೆ ಇರ್ತದೆ, ತೆವಲ್ಗೋಸ್ಕರ ಮಾಡುವಂಥದ್ದು ಬೇರೆ, ಸೊ ಇಷ್ಟಪಟ್ಟು ಮಾಡುವಂಥದ್ದು ಬೇರೆ. ಈ ಮಾನಸಿಕ ಕಾಮದಲ್ಲಿ ಪುರಾಣಗಳಲ್ಲಿ ಕೆಲವೊಂದು ಕಥೆಗಳು ಬರ್ತವೆ. ಗಂಡ ಹೆಂಡತಿ ಯುವಕರಾದರು, ಮದುವೆ ಆದರು, ಮದುವೆ ಆದ ನಂತರ ಕೇವಲ ಸಂತಾನೋತ್ಪತ್ತಿಗೆ ಮಾತ್ರ ದೈಹಿಕವಾಗಿ ಮಿಲನ ಆದರೆ ಹೊರತು ಅವರು ಯಾವುದೇ ಕಾರಣಕ್ಕೂ ಲೈಂಗಿಕತೆಗೆ ಮಹತ್ವವನ್ನು ಕೊಟ್ಟಿಲ್ಲ. ಒಂದು ಮಗು ಆಯಿತು, ಬಿಟ್ಬಿಟ್ರು. ಮತ್ತೆ ಹೆಂಡತಿ ನನಗೆ ಇನ್ನೊಂದು ಮಗು ಬೇಕು ಅಂತ ಕೇಳಿದ್ರು. ಮತ್ತೆ ತಿರ್ಗಾ ಅವನು ದೈಹಿಕವಾಗಿ ಸಂಪರ್ಕಕ್ಕೆ ಬಂದ, ಆಕೆ ಬಸರಾದ್ಲು, ಸೊ ಮಗುನ ಎಡೆದಲು, 2 ಮಕ್ಕಳು ಆಯಿತು. ಆದರೆ ಜೀವಿತಾವಧಿಯಲ್ಲಿ ಅವನು ಸಾಯೋವರೆಗೂ 86 ವರ್ಷ ಬದುಕಿದ್ದ. ಒಂದು ಸಲನೂ ಕೂಡ ದೇಹಕ್ಕೆ ಅಂದರೆ ಕಾಮತೃಪ್ತಿ ಬೇಕು ಅಂತ ಅವನು ಬಯಸಲಿಲ್ಲ. ಕೇವಲ ಸಂತಾನೋತ್ಪತ್ತಿಗೆ ಮಾತ್ರ 3 ಮಕ್ಕಳು ಮಾಡೋದಕ್ಕೆ 3 ಸಲ ದೈಹಿಕವಾಗಿ ಸಂಪರ್ಕ ಮಾಡಿದ್ನೇ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಯಾಕೆ ಹಿಂಗೆ ಅಂದರೆ ಇದನ್ನು ಮಾನಸಿಕ ಕಾಮ ಅಂತ ಕರೀತಾರೆ. ಆದ್ದರಿಂದ ದೈಹಿಕ ಕಾಮ ಬೇರೆ, ಮಾನಸಿಕ ಕಾಮ ಬೇರೆ, ಆತ್ಮಿಕವಾದಂತಹ ಕಾಮಗಳು ಬೇರೆ. ಈಗ ಈ 3 ತಿಳಿದ ನಂತರ ನಮಗೆ ಕಾಮದ ನಗ್ನ ಸತ್ಯಗಳನ್ನು ಅರ್ಥಕೊಳ್ಳೋದಕ್ಕೆ ಸ್ವಲ್ಪ ಇತಿಹಾಸದ ಕಡೆ ನಾವು ಹಿನ್ನೋಟವನ್ನು ಹರಿಸ್ಬೇಕಾಗತ್ತೆ. ಅವಾಗೆಲ್ಲ ನಾವು ಆದಿಮಾನವರು ಅಂದರೆ ಬುಡಕಟ್ಟು ಜನಾಂಗದಿಂದ ಬಂದಂಥವ್ರು, ಕಾಡು ಜನ, ಅನಾಗರಿಕರು. ಕಾಡಲ್ಲಿ ಈಗಲೂ ಇದ್ದಾರೆ, ಈ ಒರಿಸ್ಸಾ ಕಾಡಲ್ಲಿದ್ದಾರೆ, ಸುಮಾರು ಕಡೆ ಎಲ್ಲೆಲ್ಲಿ ಕಾಡುಗಳಿದೆಯೋ ಆ ಕಾಡುಗಳಲ್ಲಿ ಯಾವುದೇ ರೀತಿ ಟೆಕ್ನಾಲಜಿ ಅಂದರೆ ಕರೆಂಟು, ಟಾರು ಮತ್ತು ಈ ಸಿಮೆಂಟು ಇನ್ನೂ ಹೋಗದೇ ಇರುವಂಥ ಪ್ರದೇಶಗಳು ಭೂಮಂಡಲದಲ್ಲಿ ಅತ್ಯದ್ಭುತವಾಗಿದ್ದಾವೆ. ಈ ಜಾಗದಲ್ಲಿ ಏನಾಯಿತು ಅಂತಂದರೆ, ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲು ತಾಯಿ ಅನ್ನೋದು ಹುಟ್ಟುಕೊಳ್ತು. ಯಾವಾಗ ಮನುಷ್ಯ ಭೂಮಂಡಲದಲ್ಲಿ ಯಾವಾಗ ವಾಸ ಮಾಡೋದಕ್ಕೆ ಶುರು ಮಾಡೋದು ಆವಾಗಲೇ ತಾಯಿ ಅನ್ನೋ ಒಂದು ಸ್ಥಾನಮಾನ ಬಂದ್ಬಿಡ್ತು. ತಂದೆ ಅಂತ ಹುಟ್ಕೊಂಡು ಇದು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಒಂದು 100, 200, 300 ವರ್ಷ ಆಗಿರ್ಬೋದು, 1000 ವರ್ಷ ಆಗಿರ್ಬೋದು, ಇನ್ನೂ ಹೆಚ್ಚಂದರೆ ಒಂದು 5000 ವರ್ಷ ಆಗಿರ್ಬೋದು. ಅದಕ್ಕಿಂತ ಮುಂಚೆ ತಂದೆ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಆ ಪೊಸಿಷನ್ನೇ ಇರಲಿಲ್ಲ. ತಾಯಿ ಮಾತ್ರ ಭೂಮಂಡಲ ಉದ್ಭವ ಆದಾಗ್ಲಿಂದನೂ ತಾಯಿ ಅನ್ನೋ ಒಂದು ವೃತ್ತಿ, ತಾಯಿ ಅನ್ನೋ ಒಂದು ಸ್ಥಾನಮಾನ ಇದ್ದೇ ಇದೆ. ತಂದೆ ಅನ್ನೋದು ಎಷ್ಟೋ ವರ್ಷದ ಲಕ್ಷಾಂತರ ವರ್ಷ ಆದಮೇಲೆ ತಂದೆ ಅನ್ನೋ ಕಾನ್ಸೆಪ್ಟ್ ಬಂದಿರೋದು. ಆದ್ರಿಂದ ಆ ಬುಡಕಟ್ಟು ಜನಾಂಗದಲ್ಲಿ ಯಾವಾಗ ಹೆಣ್ಣು ಪ್ರೆಗ್ನೆಂಟ್ ಆಗ್ಬಿಡೋಳು, ಈಗ ಮಗು ಆಯಿತು, ಮಗು ಜವಾಬ್ದಾರಿನ ಯಾರು ತಗೊಳ್ಬೇಕು? ಈಗ ಮಗು ತಂದೆ ಯಾರು ಗೊತ್ತಿಲ್ಲ. ಆದ್ರಿಂದ ಏನು ಮಾಡಿದ್ರು, ಹಿಂಗೆಲ್ಲ ಮಾಡಿದ್ರೆ ಆಗಲ್ಲಪ್ಪ, ಮಗು ಅನಾಥವಾಗ್ಬಿಡ್ತದೆ ಅಂತೇಳಿ ಅವಾಗ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದನ್ನ ಒಂದು ಫಿಕ್ಸ್ ಮಾಡಿದ್ರು. ಯಾರೋ ಅಲ್ಲಿ ಮುಖ್ಯಸ್ಥರು ಇರ್ತಾರೆ ಅವರು, ಓಕೆ ಇವನಿಗೆ ಇವಳು ಜೋಡಿ, ಸೊ ಇವಳಿಗೆ ಇವನು ಜೋಡಿ ಅಂತೇಳಿ ಕಪ್ಪೆ ಚಿಪ್ಪು ಅವು ಇವೆಲ್ಲ ಹಾಕೊಂಡು ಬರ್ತಾ ಇದ್ರು. ಏನು ಕೇಳ್ತಾ ಇದ್ದೀನಿ ಇದು ಅಂದರೆ, ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದೀರಾ, ನನ್ನ ಗಂಡ ಅನೈತಿಕ ಸಂಬಂಧ ಮಾಡ್ತಾನೆ, ಅವನಿಗೆ ಎಷ್ಟು ಒಡೆದು ಬಡ್ದು ಮಾಡಿದ್ರು ಕೂಡ ಅವನು ಯಾವುದೇ ರೀತಿ ಬಿಡ್ತಾ ಇಲ್ಲ, ಒಂದು ಬಿಡ್ತಾನೆ ಮತ್ತೊಂದು ಇನ್ನೊಂದು ಇಟ್ಕೊತಾನೆ, ಈ ರೀತಿ ಯಾಕಾಗುತ್ತೆ ಅಂತ ಕೇಳಿದಿರೋ ಪ್ರಶ್ನೆ. ಆ ಪ್ರಶ್ನೆಗೆ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಮಗೆ ಸಂಪೂರ್ಣವಾಗಿ ಉತ್ತರಗಳು ಸಿಗ್ತವೆ. ಅಕಸ್ಮಾತ್ ಕೇಳಿದ ನಂತರ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿ, ಮತ್ತೊಂದು ವಿಡಿಯೋ ಮಾಡಿಬಿಡ್ಬೇಕಾದ್ರೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಈ ರೀತಿ ಒಂದು ಗಂಡಿಗೆ ಒಂದು ಹೆಣ್ಣು ಮಗು ಆದಮೇಲೆ ಅದಕ್ಕೆ ತಂದೆ ಯಾರು ಅಂತ ಗೊತ್ತಿಲ್ಲ, ಯಾರು ಜವಾಬ್ದಾರಿ ತಗೋತಾರೆ ಅಂತ ಗೊತ್ತಿಲ್ಲ. ಆದ್ರಿಂದ ಅವ್ರಿಗೆ ಮದುವೆ ಮಾಡೋದಕ್ಕೆ ನಿರ್ಧರಿಸಿದ್ರು. ಮದುವೆ ಅಂದ್ರೆ ಏನು? ಸುಮ್ಮನೆ ಏನೋ ಒಂದು ಅಗ್ರಿಮೆಂಟ್. ಇವಾಗೆಲ್ಲ ಕಾಗದದಲ್ಲಿ ಬರೀತಾರೆ, ಚಾಪಾ ಕಾಗದದಲ್ಲಿ. ಅವಾಗೆಲ್ಲ ಕಾಗದ ಇರಲಿಲ್ಲ, ಅದಕ್ಕೆ ಒಂದು ಕಪ್ಪೆ ಚಿಪ್ಪು, ಯಾವುದೋ ಒಂದು ಪುಕ್ಕನೋ ಏನೋ ಒಂದು ತೆಗೆದ್ಬಿಟ್ಟು ಒಂದು ತಾಲಿ ಕಟ್ಬಿಟ್ರೆ, ಅವನು ನೋಡಪ್ಪ ಇವನು ಹೆಂಡತಿ, ಒಂದು ಪುಕ್ಕ ಕಟ್ಟಿದ್ರೆ ಇವನಿಗೆ, ಇನ್ನೊಂದು ಕಪ್ಪೆ ಚಿಪ್ ಕಟ್ಟಿದ್ರೆ ಅವಳಿಗೆ, ಆ ರೀತಿ ಒಂದೊಂದು ಕಟ್ಕೊಳ್ಳೋದಕ್ಕೆ ಇದು ಮಾಡಿದ್ರು. ಅಂದರೆ ಏನಾಯಿತು, ಈ ಗಂಡ ಹೆಂಡತಿ ಅನ್ನೋದು ಮದುವೆ ಅನ್ನೋ ಬಂಧನ ಬುಡಕಟ್ಟು ಜನಾಂಗದಲ್ಲಿ ಅಂದರೆ ಆದಿಮಾನವರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂತು. ಇದು ಒಂದು ಸಂಪ್ರದಾಯವಾಯಿತು. ಅದೊಂದು ಸಂಪ್ರದಾಯ ಅಥವಾ ಶಾಸ್ತ್ರ ಅಂತ ಅನ್ಕೊಳ್ಳಿ. ಶಾಸ್ತ್ರ ಬೇರೆ, ಸಂಪ್ರದಾಯ ಇದು. ಅದನ್ನ ಬೆಳೀತಾ ಎಲ್ಲರಿಗೂ ಅವಾಗ ವಿಭಜನೆಗಳಾಯ್ತಾ ಹೋಯ್ತು. ಮುಂಚೆ ಏನಾಯ್ತು, ಒಂದು ಸೂರು ಕೆಳಗಡೆ ಎಲ್ಲರೂ ಮಲಗ್ತಾ ಇದ್ರು. ಯಾವಾಗ ಗಂಡ ಹೆಂಡತಿ ಮಕ್ಕಳು ಅಂತಾಯ್ತು, ಅವಾಗ ಅವರು ಗೂಡು ಕಟ್ಕೊಳ್ಳೋದಕ್ಕೆ ಶುರು ಮಾಡೋದು. ಸಪ್ರೇಟ್ ಅವ್ರದೇ ಒಂದು ಗುಡಿಸ್ಲು, ಅವ್ರದೇ ಒಂದು ಗುಹೆ, ಈ ರೀತಿ ಮಾಡಿ ವಿಭಜನೆಗಳಾಯ್ತಾ ಹೋಯ್ತು.
ಈಗ ಏನಾಯಿತು, ವಯಸ್ಸಿಗೆ ಬರ್ತಿದ್ದಂಗೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತೇಳಿ ಮಾಡಿದ್ರು. ಆ ಮದುವೆ ಆಗಬೇಕಾದ್ರೆ ಕೆಲವೊಂದು ನಿಬಂಧನೆಗಳನ್ನು ಮಾಡಿಕೊಂಡ್ರು ಅವರು. ಇದನ್ನು ಬೇಕಾದರೆ ಶಾಸ್ತ್ರ ಅಂತ ನಾವು ಕರಿಬಹುದು. ಹಂಗೆ ಮಾಡಿ 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 ಅನಾಗರಿಕತೆಯಿಂದ ಯಾವಾಗ ನಾಗರಿಕತೆ ಬಂತು, ನಾಗರಿಕತೆ ಬಂದಾಗ ಪ್ರತಿಯೊಬ್ಬ ಮನುಷ್ಯ ವಯಸ್ಸಾದ ನಂತರ ಅಂದರೆ ಯೌವನಕ್ಕೆ ಬಂದ ನಂತರ ಅವನಿಗೆ ಮದುವೆ ಮಾಡಲೇಬೇಕು. ಈ ಶಾಸ್ತ್ರ ಸಂಪ್ರದಾಯಗಳು ತದ ದಿನಗಳ ನಂತರ ಅದು ಕಾನೂನಿನ ತಳಹದಿಗೆ ಬಂದ್ಬಿಡ್ತು. ಈಗ ಅದು ಫಿಕ್ಸ್ ಆಗ್ಬಿಡ್ತು. ಅಂದರೆ ಕಾನೂನು ಮೂಲಕ ಗಂಡಿಗೆ 21 ವರ್ಷ, ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಅಂತೇಳಿ ಕಾನೂನಿಗೆ ಬಂದ್ಬಿಡ್ತು. ಈಗೆಲ್ಲ ರಿಜಿಸ್ಟರ್ ಮ್ಯಾರೇಜ್ಗಳಾಗ್ತಾರೆ, ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜು, ಸಾಕಷ್ಟು ಮ್ಯಾರೇಜ್ಗಳಾಗ್ತಾರೆ. ಬಟ್ ಅದು ಕಾನೂನಿನ ತಳಹದಿಗೆ ಬಂದ್ಬಿಡ್ತು. ಆದ್ರಿಂದ ಇದೆಲ್ಲವೂ ಕೂಡ ನಿರಂತರವಾಗಿ ಮದುವೆ ಅನ್ನೋ ಒಂದು ಪದ್ಧತಿ, ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋ ಪದ್ಧತಿ ಈ ರೂಪದಲ್ಲಿ ಬಂದ್ಬಿಡ್ತು. ಬಂದಾದರೂ ಕೂಡ ಈಗ ಸಮಸ್ಯೆ ಏನು ಅಂತಂದರೆ, ಮದುವೆಗಿಂತ ಮುಂಚೆ ಲವ್ ಮಾಡ್ತಾರೆ, ಲವರ್ಸ್ಗಳು ಸೆಕ್ಸ್ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಮದುವೆ ಆಗ್ತಾರೆ, ಹೆಂಡತಿ ಜೊತೆ ದೈಹಿಕವಾಗಿ ಸಂಪರ್ಕ ಮಾಡ್ತಾರೆ. ಅದಾದಮೇಲೆ ಯಾವುದೋ ಅನೈತಿಕ ಸಂಬಂಧಗಳನ್ನು ಬೆಳೆಸ್ತಾರೆ. ಸೊ ಹೆಣ್ಣು ಕೂಡ ಬೆಳೆಸ್ತಾಳೆ, ಗಂಡು ಕೂಡ ಬೆಳೆಸ್ತಾಳೆ. ಬಟ್ ಗಂಡಿನ ಸಂಖ್ಯೆ ಹೆಚ್ಚಿರುತ್ತೆ, ಹೆಣ್ಣಿನ ಸಂಖ್ಯೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇದೆಲ್ಲ ಯಾಕೆ ಮಾಡ್ತಾರೆ, ಯಾಕೆ ಮಾಡಬೇಕು, ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ? ಇದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ವಾ? ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಏನೇನು ಮಾಡಬೇಕು? ಈ ವಿಚಾರವಾಗಿ ಈ ಕಾಮದ ನಗ್ನ ಸತ್ಯಗಳು ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಅತ್ಯದ್ಭುತವಾಗಿ ಬರ್ತದೆ. ಏನಕ್ಕೆ ಅಂತಂದರೆ, ಒಂದೊಂದಾಗಿ ನಿಮಗೆ ಬಿಡಿಸಿ ಹೇಳ್ತೀನಿ. ಮೊದಲನೇದಾಗಿ, ಮನುಷ್ಯ ಪಂಚೇಂದ್ರಿಯಗಳು ನಮಗೆ ಮೂಲವಾಗಿ ಪಂಚಕರ್ಮೇಂದ್ರಿಯಗಳು, ಅದರ ಜೊತೆಗೆ ಎಲ್ಲ ದೇಹದ ಅವಯವಗಳು, ಮೂಲ ಅಂಗಾಂಗಗಳು ಅಂತ ಕರೀತಾರೆ. ಸೊ ಉದಾಹರಣೆಗೆ ಹಾರ್ಟು, ಲಿವರು, ಕಿಡ್ನಿ, ವೃಷಣ ಏನೇನಿದೆ ಇದೆಲ್ಲ ಮೂಲ ಅಂಗಾಂಗಗಳು. ಜಠರಾಗ್ನಿ, ದೊಡ್ಡ ಕರಳು, ಸಣ್ಣ ಕರಳು ಇವೆಲ್ಲವೂ ಕೂಡ ಮೂಲ ಅಂಗಾಂಗಗಳು. ಅದ್ರ ಜೊತೆಗೆ ಮೂಳೆ, ಮಾಂಸ, ರಕ್ತ, ನರಮಂಡಲ ಇದೆಲ್ಲವೂ ಸೇರಿ ಮನುಷ್ಯನಿಗೆ ಮನುಷ್ಯ ಅಂತ ಗುರುತಿಸ್ತಾರೆ. ಈಗ ಪಂಚೇಂದ್ರಿಯಗಳು ಅಂತಂದರೆ ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇದೆಲ್ಲವೂ ಕೂಡ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳಲ್ಲಿ ಮೊದಲನೇದಾಗಿ ಕಣ್ಣು. ನಾವು ಕಣ್ಣಲ್ಲಿ ಏನೇನು ದೃಶ್ಯಗಳನ್ನು ನೋಡ್ತಿರೋ ಇದು ವರ್ಣರಂಜಿತವಾಗಿರುತ್ತೆ. ಸುಮಾರು ಲಕ್ಷಾಂತರ ಕೋಟ್ಯಾಂತರ ಬಣ್ಣಗಳನ್ನು ಈ ಕಣ್ಣು ಗುರುತಿಸಬಲ್ಲುವಂತಹ ಕೆಪಾಸಿಟಿ ಹೊಂದಿದೆ. ಆದ್ದರಿಂದ ಎಲ್ಲವನ್ನ ಅತ್ಯದ್ಭುತವಾಗಿ ನೋಡ್ತಾನೆ. ಆಕಾಶ, ನೀರು, ಪಂಚಭೂತಗಳು, ನಿಸರ್ಗ ಎಲ್ಲವನ್ನ ಸವಿತಾನೆ. ಮಕ್ಕಳು, ಯುವಕರು, ವಯಸ್ಸಾದವರು, ವಯೋವೃದ್ಧರು, ಹುಟ್ಟು ನೋಡ್ತಾನೆ, ಸಾವು ನೋಡ್ತಾನೆ, ಆಕ್ಸಿಡೆಂಟ್ಗಳು ನೋಡ್ತಾನೆ. ಇನ್ನು ನಮಗೆ ಈ ಟಿ ವಿಗಳಲ್ಲಿ, ಮೊಬೈಲ್ಗಳಲ್ಲಿ ವಿಚಿತ್ರವಾಗಿರುವಂಥ ಎಲ್ಲ ಇಡೀ ಕೂತಿದ್ದ ಜಾಗದಲ್ಲಿ ಇಡೀ ಪ್ರಪಂಚನೇ ಸುತ್ತಾಕ್ಬಿಡು. ಪ್ರಪಂಚ ಏನು, ಇಡೀ ಬ್ರಹ್ಮಾಂಡನೇ ಸುತ್ತಬಿಡ್ಬೋದು, ನೋಡ್ಬಿಡ್ಬೋದು. ಕುಂತಿದ್ದ ಜಾಗದಲ್ಲಿ ನೋಡ್ಬೋದು. ಆ ರೀತಿ ವರ್ಣಮಯವಾಗಿ ಎಲ್ಲವನ್ನ ಆಸ್ವಾದಿಸ್ತಾನೆ. ಕಣ್ಣಿನ ಮೂಲಕ ಇಡೀ ಜಗತ್ತಲ್ಲಿರೋ ಎಲ್ಲ ವರ್ಣಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಸಂಪೂರ್ಣವಾಗಿ ಅವನು ಒಳಗಡೆ ಆಸ್ವಾದಿಸ್ತಾನೆ. ಇದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ, ಸಂಪೂರ್ಣ ಸ್ವತಂತ್ರ ಇದಕ್ಕೆ ಕಣ್ಣಿಗೆ. ಆದ್ರಿಂದ ಸಂಪೂರ್ಣವಾಗಿ ಎಲ್ಲವನ್ನ ಎಂಜಾಯ್ ಮಾಡ್ತಾನೆ. ಕೆಲವರು ಕದ್ದು ಮುಚ್ಚಿ ಕೂಡ ನೋಡಬಾರ್ದಂಥದ್ದು ಕೂಡ ಎಲ್ಲವನ್ನ ನೋಡ್ತಾ ಇರ್ತಾರೆ. ಆದ್ರಿಂದ ಅದು ಕೂಡ ನಡೀತಾ ಇರುತ್ತೆ. ಆದರೂ ಕೂಡ ಕಣ್ಣಿಗೆ ಸಂಪೂರ್ಣ ಸ್ವತಂತ್ರ ಸಿಕ್ಕಿದೆ. ಅದೇ ರೀತಿ ಮೂಗಿಗೆ ಸುಗಂಧ, ದುರ್ಗಂಧ ಎರಡೂ ಕೂಡ ಬೀಸುತ್ತೆ. ಒಳ್ಳೆಯ ಅತ್ಯದ್ಭುತವಾದ ಸುವಾಸನೆ, ಘಮ ಅಂತ ಇದೆ ಸಾಂಬಾರು. ಸೊ ಬಿರಿಯಾನಿ ವಾಸನೆ ಬರ್ತಾ ಇದೆ. ಸೊ ಘಮ ಅಂತ ಏನು ಪರಿಮಳ. ಮಾರ್ಕೆಟ್ಗೆ ಹೋಗ್ಬಿಟ್ರೆ ಸಂಪಿಗೆ ಹೂವು ಗಮ್ಮಂತ ಇದೆ, ಪಾರಿಜಾತ ಗಮ್ಮಂತ ಇದೆ, ಮಲ್ಲಿಗೆ ಹೂವು ಗಮ್ಮಂತ ಇದೆ. ಅದೇ ತಿಪ್ಪೆಗುಂಡಿಗೆ ಹೋದ್ರೆ ದರಿದ್ರ ಗಬ್ಬು ವಾಸನೆ. ನನ್ನ ಮಕ್ಕಳು ಯಾರೋ ಸತ್ತೋಗಿರೋ ಇಲಿ ತಂದು ಹಾಕ್ಬಿಟ್ಟವ್ರೆ, ನಾಯಿ ತಂದು ಹಾಕ್ಬಿಟ್ಟವ್ರೆ, ಎಣ ಬಿದ್ದೋಗ್ಬಿಟ್ಟೈತೆ, ಗಬ್ಬು ವಾಸನೆ ಹೊಡಿತಾ ಇದೆ. ಅಂದ್ರೆ ಮೂಗಿಗೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ. ಎಲ್ಲವನ್ನ ನೀವು ಕೆಟ್ಟದ್ದು ಒಳ್ಳೆಯದು ಪ್ರತಿಯೊಂದನ್ನು ಕೂಡ ನೀವು ಪರಿಮಳವನ್ನ ಮೂಗಿನ ಮೂಲಕ ಎಲ್ಲವನ್ನ ಎಳ್ಕೊಳ್ಬೋದು. ಇನ್ನು ಕಿವಿಗೆ ಒಳ್ಳೆಯದು ಕೆಟ್ಟದ್ದು ಏನೇನು ಬೇಕು ಬೈಗುಳಗಳನ್ನು ಕೇಳ್ತೀರಾ, ಒಳ್ಳೊಳ್ಳೆ ಸತ್ವಭರಿತ ವಿಚಾರಗಳನ್ನು ಕೂಡ ಕೇಳ್ತೀರಾ, ಪ್ರತಿಯೊಂದನ್ನು ಆಲಿಸ್ತಾ ಇರ್ತೀರ. ಕೆಲವ್ರು ಕೇಳಿಸ್ಕೊತಾರೆ, ಕೆಲವರು ಆಲಿಸ್ತಾರೆ. ಸೊ ಆದ್ರಿಂದ ಪ್ರತಿಯೊಂದು ಕೂಡ ಕಿವಿಗೂ ಕೂಡ ಸಂಪೂರ್ಣವಾದ ಸ್ವತಂತ್ರ. ಅಂದ್ರೆ ನೀನು ಏನ್ ಬೇಕಾದ್ರೆ ಕೇಳ್ಬೋದು, ನಿನಗೆ ಬೇಡ ಅಂದ್ರೆ ನಿಲ್ಲಿಸ್ಬಿಡ್ಬೋದು. ಆದರೂ ಸಣ್ಣ ಸಣ್ಣ ಶಬ್ದಗಳು ನಿಸರ್ಗದಲ್ಲಿ ಹೋದ್ರೆ ಪ್ರಾಣಿ ಪಕ್ಷಿಗಳು ಗಿಡಮರಗಳು ಅಳ್ಳಾಡ್ತಾ ಇರೋವಂಥದ್ದು, ಎಲ್ಲೋ
ಈ ಗ್ಯಾಜೆಟ್ಸ್ಗಳು ಅಂದರೆ ವಾಹನಗಳಿಂದ ಬರುವಂಥ ಶಬ್ದಗಳು, ಪ್ರತಿಯೊಂದು ಶಬ್ದವನ್ನು ನಾವು ಸಂಪೂರ್ಣವಾಗಿ ಆಲಿಸ್ತೀರಿ. ನಿಮಗೆ ಅರಿವಿರೋದಿಲ್ಲ. ಆದರೆ ಗಮನಿಸಿದ್ರೆ ಪ್ರತಿಯೊಂದು ಶಬ್ದಗಳನ್ನು ಮನುಷ್ಯ ದಿನನಿತ್ಯ ಪ್ರತಿ ಕ್ಷಣ ನಿದ್ದೆ ಮಾಡಿದಾಗಲೂ ಕೂಡ ಶಬ್ದಗಳು ಕಿವಿ ಮಾಡ್ತಾ ಇರ್ತದೆ. ನೀವು ಮಲಗಿಬಿಟ್ಟಿರ್ತೀರ, ಬಟ್ ಕಿವಿ ಮಾಡ್ತಾ ಇರ್ತದೆ. ಎಲ್ಲ ಶಬ್ದಗಳನ್ನು ಆಲಿಸ್ತಾ ಇರ್ತದೆ ಗಮನ ಕೊಟ್ಟು. ಎಚ್ಚರಿಕೆ ಇದ್ದಾಗ್ಲಿಂದನೂ ಕೂಡ ಮಲಗಿದಾಗ ಈ ಕರ್ಣಗಳು, ನಮ್ಮ ದೇಹದಲ್ಲಿರೋ ಎಲ್ಲ ಅವಯವಗಳು ಬಹಳ ಎಚ್ಚರಿಕೆಯಿಂದ ಜಾಗೃತ ಸ್ಥಿತಿಯಲ್ಲಿ ಇರ್ತವೆ ಮಲಗಿದಾಗ. ಅದು ನಮಗೆ ರೆಸ್ಟ್ ಅಂತ ನಾವು ತಿಳ್ಕೊಂಡಿರ್ತೀವಿ. ರೆಸ್ಟ್ ಅಲ್ಲ, ಮಲಗಿದಾಗಲೇ ಅದು 3 ಪಟ್ಟು ಆಕ್ಟಿವ್ ಆಗಿರುತ್ತೆ. ಎಚ್ಚರವಾಗಿದ್ದಾಗ ಆಕ್ಟಿವ್ ಆಗಿರಲ್ಲ. ನಾವು ಯಾವ್ದ್ರಲ್ಲೂ ಒಂದ್ರಲ್ಲಿ ತಗಲಾಕೊಂಡ್ಬಿಟ್ಟಿರ್ತೀರಿ, ಅಥವಾ ನಮ್ಮನ್ನು ನಾವು ಹೋಗಿ ತಗಲಾಕೊಂಡ್ಬಿಟ್ಟಿರ್ತೀರಿ. ಯಾರೋ ತಗಲಾಕಿರ್ತಾರೆ, ಇಲ್ಲ ನಾವೇ ತಗಲಾಕೊಂಡಿರ್ತೀವಿ. ಬಟ್ ಮಲಗಿದಾಗ 3 ಪಟ್ಟು ಆಕ್ಟಿವ್ ಆಗಿರುತ್ತೆ. ಆದ್ರಿಂದ ನಿದ್ರೆಗೆ ಬಹಳ ಬಹಳ ಮಹತ್ವ. ಅತ್ಯದ್ಭುತವಾಗಿ ನಿದ್ರೆ ಮಾಡಿದ್ರೆ ಆರೋಗ್ಯಕರವಾಗಿರ್ತೀರ. ಅಂದರೆ ಡೀಪ್ ಸ್ಲೀಪ್ ಮಾಡೋದನ್ನು ಕಲಿಬೇಕು. ಅದಿರಲಿ. ಸೊ ಮೂಲವಾಗಿ ನಿಮಗೆ ಈ ಒಂದು ಕಿವಿ ಆಲಿಕೆ ಶಬ್ದಗಳಲ್ಲೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರ ಸಿಕ್ತು. ಇನ್ನು ನಾಲಿಗೆಯನ್ನು ರುಚಿ, ನೀವು ಸಪ್ಪೆ, ಹುಳಿ, ಉಪ್ಪು, ಖಾರ, ಸೊ ಒಗರಿರುವಂಥದ್ದು, ಕಹಿ ಇರುವಂಥದ್ದು ಎಲ್ಲವನ್ನ ಆಸ್ವಾದಿಸ್ತೀರ. ಪ್ರತಿಯೊಂದು ನಾಲಿಗೆದು 2 ಕೆಲಸ. ಒಂದು ರುಚಿಯನ್ನು ಗ್ರಹಿಸುವಂಥದ್ದು, ಎರಡನೇದು ಮಾತನ್ನು ಆಡುವಂಥದ್ದು. ಈ ಮಾತಾಡೋದಕ್ಕೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರ. ಏನು ಬೇಕಾದ್ರೂ ಮಾತಾಡುವಾಗ ನಿನ್ನ ಇಷ್ಟ ಬಂದಂಗೆ ಮಾತಾಡು, ಸಂಪೂರ್ಣ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಫ್ರೆಂಡ್ಸ್ ಹತ್ರ ಒಂಥರ ಸ್ವತಂತ್ರವಾಗಿ ಮಾತಾಡ್ತಾರೆ, ಫ್ಯಾಮಿಲಿಯಲ್ಲಿ ಒಂಥರ ಸ್ವತಂತ್ರವಾಗಿ ಮಾತಾಡ್ತಾರೆ, ಸಮಾಜದಲ್ಲಿ ಒಂಥರ ಸ್ವತಂತ್ರವಾಗಿ ಮಾತಾಡ್ತಾರೆ. ಒಬ್ಬರೇ ಇದ್ದಾಗ ಅವ್ರ ಜೊತೆ ಅವರೇ ಅತ್ಯದ್ಭುತವಾಗಿ ಸ್ವತಂತ್ರವಾಗಿ ಮಾಡ್ಕೊಳ್ತಾರೆ. ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಕೆಲವೊಂದು ಕಡೆ ಅಪ್ಪ ಅಮ್ಮ ಅದನ್ನ ಮಾತಾಡಬೇಡ ಇದನ್ನ ಮಾತಾಡಬೇಡ ಅಂತಾರೆ, ಬಟ್ ಅವರೇ ಮಾತಾಡ್ತಾ ಇರ್ತಾರೆ. ಅದರಿಂದ ಮಕ್ಕಳು ಕೂಡ ಕಲ್ತ್ಕೊಂಡ್ಬಿಡ್ತಾರೆ. ಒಂದು ಸಣ್ಣ ಮಗು, 3 ವರ್ಷದ ಮಗು ಇಲ್ಲಿ ಬಂದಿದ ತಕ್ಷಣ ಎಂಥ ಕೆಟ್ಟ ಮಾತುಗಳನ್ನು ಆಡ್ತಾ ಇದೆ ಅಂತಂದ್ರೆ, ಅಯ್ಯೋ ದೇವರೇ, ಕೇಳಕ್ಕಾಗಲ್ಲ, ಕಿವಿ ಮುಚ್ಕೋಬೇಕು. 3 ವರ್ಷ ಮಗುಗೆ. ನನ್ನ ಹತ್ರ ಏನಕ್ಕೆ ಕರ್ಕೊಂಡು ಬಂದಿರೋದು ಅಂದ್ರೆ, ಗುರುಜಿ ಇವನು ಬರೀ ಅವಾಚ್ಯ ಶಬ್ದಗಳನ್ನೇ ಬಳಸ್ತಾನೆ, ಯಾಕೆ ಹಿಂಗೆ ಅಂತ. ಅದು ಮಗು ತಪ್ಪಲ್ಲ, ಆ ಮನೆ ವಾತಾವರಣದಲ್ಲಿ ಹಂಗಿದೆ. ಮಗುವಿನ ಅಪ್ಪ ಅಮ್ಮ, ಅಜ್ಜಿ ತಾತ, ಮನೇಲಿರುವಂಥವ್ರು ಯಾರೋ ಅವನಿಗೆ ಹೇಳ್ಕೊಡ್ತಾರೆ. ಮಗುನೇನು ಊಟದಾನೆ ಎಲ್ಲ ಬಂದ್ಬಿಡ್ತದ, ಕಲ್ಸ್ಕೊಟ್ಟಿರ್ತಾರೆ. ಎಂತೆಂಥ ಕೆಟ್ಟ ಮಾತಾಡುತ್ತೆ ಅಂದ್ರೆ, ದೇವ್ರೆ ನಿಜವಾಗ್ಲೂ ಕಿವಿ ಮುಚ್ಕೊಬೇಕು ಅಂತ ಅನ್ಸುತ್ತೆ. ಅಂತ 3 ವರ್ಷದ ಮಗು. ಸೊ ಯಾಕೆ ಹಿಂಗೆ ಅಂದ್ರೆ, ಅವ್ರ ಮನೇಲಿ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ ಅದಕ್ಕೆ. ಆದರೂ ಎನಿವೆ, ನಾವು ಮಾತಾಡೋದಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದೆ. ಸಂಪೂರ್ಣವಾಗಿ ಯಾರು ಹೆಂಗೆ ಬೇಕಾದರೂ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಇದು. ಇನ್ನು 5ನೇದು ಬಂದು ಪಂಚೇಂದ್ರಿಯದಲ್ಲಿ ಚರ್ಮ, ಅಂದರೆ ಸ್ಪರ್ಶ ಜ್ಞಾನ ಅಂತ ಕರೀತಾರೆ. ಈ ಸ್ಪರ್ಶದಲ್ಲಿ ಮೂಲವಾಗಿ ಮನುಷ್ಯನಿಗೆ ನಿಸರ್ಗ ಕೊಟ್ಟಿರುವಂಥ ಅತ್ಯದ್ಭುತವಾದ ವರ ಯಾವುದು ಅಂದರೆ ಅದು ಕಾಮದಾಹ. ಸೊ ಕಾಮವನ್ನು ಚರ್ಮ ಸುಖ ಅಂತ ಕರೀತಾರೆ. ಈ ಚರ್ಮ ಸುಖ ಸ್ಪರ್ಶದಲ್ಲಿ ಅಧಿಕವಾಗಿರುತ್ತದೆ, ಮೂಲವಾಗಿರುವಂಥದ್ದು. ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಈಗೇನಾಗುತ್ತೆ, ಈ ಕಣ್ಣಿಗೆ ಸಂಪೂರ್ಣವಾಗಿ ಸ್ವತಂತ್ರ ಸಿಕ್ಬಿಡ್ತು, ಕಿವಿಗೆ ಸಂಪೂರ್ಣವಾಗಿ ಸ್ವತಂತ್ರ ಸಿಕ್ಬಿಡ್ತು, ಮೂಗಿಗೆ ಸಂಪೂರ್ಣವಾಗಿ ಸ್ವತಂತ್ರ ಸಿಕ್ಬಿಡ್ತು, ನಾಲ್ಗೆಗೂ ಸಂಪೂರ್ಣವಾಗಿ ಉಪ್ಪು, ಹುಳಿ, ಖಾರ, ಅವ್ನಿಗೆ ಏನೇನು ಬೇಕು ಎಲ್ಲವನ್ನ ತಿಂತಾ ಹೋದ, ಅವನಿಗೆ ಇಷ್ಟ ಬಂದಿದ್ದನ್ನೆಲ್ಲ ಮಾತಾಡ್ತಾ ಹೋದ, ಎಲ್ಲ ಆಯಿತು. ಬಟ್ ಚರ್ಮ ಸುಖದಲ್ಲಿ ಏನಾಗುತ್ತೆ, ಕೇವಲ ಒಂದು ಹುಡುಗಿ ಒಂದು ಹುಡುಗನ್ನ ಮದುವೆ ಮಾಡಿಬಿಟ್ಬಿಡ್ತಾರೆ. ಜೀವನ ಪರ್ಯಂತ ಇವಳ ಜೊತೆ ನೀನು ಆರಾಮಾಗಿರು ಅಂತ. ಅವನೇನು ಮಾಡ್ತಾನೆ, ದಿನ ಉಪ್ಪಿಟ್ಟು ತಿಂದ ಅಭ್ಯಾಸ, ಮಾರನೇ ದಿವಸ ಪೊಂಗಲ್ ತಿಂದ ಅಭ್ಯಾಸ, ಇನ್ನೊಂದು ಸಲ ಟೊಮೊಟೊ ಬಾತ್ ತಿಂದ ಅಭ್ಯಾಸ, ಪೂರಿ, ಇಡ್ಲಿ, ದೋಸೆ ತಿಂದ ಅಭ್ಯಾಸ. ಈಗ ದಿನ ಸಾಯೋವರೆಗೂ ಮಗನೇ ನೀನು ಬರೀ ಪೊಂಗಲ್ಲೇ ತಿನ್ಕೊಂಡು ಹೋಗು ಅಂದರೆ ಎಷ್ಟು ದಿವಸ ತಿಂತಾನೆ? ಎಷ್ಟು ದಿವಸ ತಿನ್ನೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆಗ ಏನು ಮಾಡ್ತಾನೆ, 1 ತಿಂಗಳಿಗೋ, 3 ತಿಂಗಳಿಗೋ, 6 ತಿಂಗಳಿಗೋ, 1 ವರ್ಷಕ್ಕೋ ಅವನ ಮೈಂಡ್ ಬದಲಾಗ್ತದೆ. ಮತ್ತೆ ಬೇರೆ ಕಡೆ ಈ ದುಂಬಿ ಹೇಗೆ ಮಕರಂದವನ್ನು ಇರಕ್ಕೆ ಹೂದಿಂದ ಹೂಕ್ಕೆ ಹೋಗುತ್ತೆ, ಆ ರೀತಿ ಇನ್ನೊಂದು ಹೆಣ್ಣು ಮೇಲೆ ಆಸೆ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ. ಯಾಕೆ ಬರ್ತದೆ? ಇದು ಸಹಜವಾಗಿ. ಬರಬೇಕಾ ಬರಬಾರ್ದಾ? ನಾನು ಧಾರ್ಮಿಕವಾಗಿ ಪ್ರಶ್ನೆಗೆ ಉತ್ತರ ಕೊಡಿ ಅಂದ್ರೆ ಅದಕ್ಕೆ ಬೇರೆ ಕೊಡ್ತೀನಿ, ವಾಸ್ತವತೆಯ ಉತ್ತರಗಳು ಕೊಡಿ ಅಂದ್ರೆ ಅದಕ್ಕೆ ಬೇರೆ ಉತ್ತರ ಕೊಡ್ತೀನಿ. ಬಟ್ ನಾನು ಹೇಳ್ತಾ ಇರೋದು ಕಾಮದ ನಗ್ನ ಸತ್ಯಗಳು. ನಿಸರ್ಗದಿಂದ ಹೇಗೆ ಮನಸ್ಥಿತಿಗಳು, ದೇಹ, ಮನಸ್ಸು, ಆತ್ಮ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ನಾನು ವಿವರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನನಗೆ ನೀವೇನಾದರೂ ಪ್ರಶ್ನೆಗಳು ಕೇಳಿದ್ರೆ ನಿಮ್ಗೆ ಯಾವ ರೂಟಲ್ಲಿ ಉತ್ತರ ಬೇಕು ಆ ರೂಟಲ್ಲಿ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಸಿದ್ಧನಿದ್ದೀನಿ. ಆದ್ರಿಂದ ಇದಕ್ಕೇನು ಮಾಡ್ತಾರೆ,
ಚೆಂಗ್ಲ ಥರ ಬೇರೆ ಬೇರೆ ಆಸ್ವಾದನೆಗಳನ್ನು ಮಾಡಬೇಕು ಅಂತೇಳಿ ಬೇರೆ ಬೇರೆ ಅನೈತಿಕ ಸಂಬಂಧಗಳನ್ನು ಮಾಡ್ತಾರೆ. ಸೊ ವೇಶ್ಯ ಸವಾಸ ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಯಾರನ್ನೋ ಆಂಟಿಗಳನ್ನು ಪಟಾಯಿಸ್ಕೊಂಡ್ಬಿಡ್ತಾರೆ. ಸೊ ಎಲ್ಲೋ ಕಲೀಗ್ಸ್ ಜೊತೆಲಿ ಕೆಲಸ ಮಾಡೋರನ್ನ ಏನೋ ಒಂದು ರೀತಿ ಅವ್ರಿಗೆ ಪುಸಲಾಯಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಏನೋ ಗಿಫ್ಟ್ ತಂದು ಕೊಟ್ಟು ಹೊಗಳಿ ಗಿಗಳಿ ಏನೋ ಮಾಡಿ ಹೆಂಗೋ ಒಂದು ಅದನ್ನು ತೀರಿಸ್ಕೋಬೇಕಷ್ಟೆ. ಕಾಮದಾಹವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಏನೋ ಸರ್ಕಸ್ ಮಾಡಿ ದೊಂಬರಾಟ ಆಡಿ ಕೊನೆಗೆ ಫೈನಲ್ ಆಗಿ ಆ ಕ್ರಿಯೆ ನಡೆದೋಗ್ಬಿಡ್ತದೆ. ಈಗ ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೂ ಮದುವೆ ಆಗಿದೆ, ಈತನಿಗೂ ಮದುವೆ ಆಗಿದೆ, ಆದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಮುಗಿದೋಯ್ತು. ಯಾಕೆ ಹಿಂಗೆ ಮುಗಿದೋಯ್ತು ಅಂದರೆ ಈ ಒಂದು ಚರ್ಮ ಸುಖದಲ್ಲಿ, ಅಂದರೆ ಸ್ಪರ್ಶ ಅನ್ನೋ ಒಂದು ಪಂಚೇಂದ್ರಿಯಗಳಲ್ಲಿ ಇದಕ್ಕೆ ಎಲ್ಲರೂ, ಇಡೀ ಸಮಾಜ, ನಮ್ಮ ಧರ್ಮ, ನಮ್ಮ ಆಚರಣೆ, ಶಾಸ್ತ್ರಗಳು, ಸಂಪ್ರದಾಯಗಳು ಎಲ್ಲವೂ ಕೂಡ ಇದಕ್ಕೆ ಒಂದನ್ನು ನಿಬಂಧನೆ ಮಾಡಿಬಿಟ್ಟಿದೆ. ಇದಕ್ಕೆ ಸ್ವತಂತ್ರ ಇಲ್ಲ. ಕೇವಲ 4 ಪಂಚೇಂದ್ರಿಯಗಳಲ್ಲಿ 4ಕ್ಕೆ ಸಂಪೂರ್ಣವಾದ ಸ್ವತಂತ್ರ, 1ಕ್ಕೆ ಸ್ವತಂತ್ರ ಕೊಡಬೇಡಿ, ಕಟ್ಟಾಕ್ಬಿಡಿ ಅದನ್ನು. ಈ ರೀತಿ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಕಟ್ಟಾಕೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ನನಗೆ 21 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿ ಕರ್ಕೊಂಡು ಬಂದು ನನ್ನ ಎದುರುಗಡೆನೆ ತಾಯಿ ಮೇಲೆ ಆಣೆ ಇಟ್ಟವರು, ಹೆಂಡತಿ ಮೇಲೆ ಆಣೆ ಇಟ್ಟವರು, ಮಕ್ಕಳ ಮೇಲೆ, ಅಕ್ಕ ತಂಗಿರ ಮೇಲೆ ಆಣೆ ಇಟ್ಬಿಟ್ಟು ಇನ್ನೊಂದ್ಸಲ ನಾನು ಮಾಡಲ್ಲ ಕ್ಷಮಿಸ್ಬಿಡಿ ಅಂದವರು 3 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಅದೇ ತಪ್ಪನ್ನ ಮಾಡ್ತಾರೆ. ಇನ್ನೊಂದು ಅನೈತಿಕ ಸಂಬಂಧ ಮಾಡ್ದ, ಮತ್ತೆ ಸಿಗಾಕೊಂಡ, ತಿರ್ಗಾ ಬಂದರು, ಹೊಡೆದ್ರು, ಬೆಳೆದ್ರು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಯಾರೋ ರೌಡಿಗಳ ಹತ್ರ ಕರ್ಕೊಂಬಂದು ಹೊಡೆಸಿದ್ರು, ಅಣ್ಣ ತಮ್ಮಂದಿರು ಊರಿನವರೆಲ್ಲ ಸೇರಿ ದನ ಬಡ್ದಂಗೆ ಬಡಿದ್ರು, ಬರೆ ಹಾಕಿದ್ರು, ಎಲ್ಲ ಆಯಿತು, ಮೈಯೆಲ್ಲ ಡ್ಯಾಮೇಜ್ ಆಗೈತೆ. ಒಂದು 15 ದಿವಸ, 20 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಮುಚ್ಕೊಂಡಿದ್ದ, 4ನೇ ತಿಂಗಳು ಮತ್ತೆ ಶುರು ಮಾಡ್ದ. ಇಷ್ಟೆಲ್ಲ ಒದೆ ತಿಂದು ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಮಾಡಲ್ಲ ಅಂತ ಹೇಳಿದವನು ಮತ್ತೆ ಮತ್ತೆ ಯಾಕೆ ಮಾಡ್ತಾನೆ? ಯಾಕೆ ಮಾಡಬೇಕು? ಯಾಕೆ ಅಂದರೆ ಈ 4ಕ್ಕೆ ಸ್ವತಂತ್ರ ಕೊಟ್ಟು ಒಂದನ್ನು ನಾವು ಕಟ್ಟಿಟ್ಬಿಟ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯ ಮಾಡ್ತಾನೆ. ಈಗ ಈ ಪಂಚೇಂದ್ರಿಯಗಳಲ್ಲಿ 4ಕ್ಕೆ ಸ್ವತಂತ್ರ, 1ಕ್ಕೆ ಸ್ವತಂತ್ರ ಇಲ್ಲ. ಆದ್ರಿಂದ ಅನೈತಿಕ ಸಂಬಂಧಗಳು, ಈ ರೀತಿ ರೇಪ್ಗಳೆಲ್ಲ ನಡೀತಾವಲ್ಲ, ಇದೆಲ್ಲ ಏನು ಅಂದರೆ ಇದನ್ನು ನೋಡಿ 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 ಕಣ್ಣು ತುಂಬ್ಕೊಂಬಿಟ್ಟಿರ್ತಾನೆ. ಈಗ ಕಣ್ಣು ತುಂಬ್ಕೊಂಬಿಟ್ಟವನೇ, ದೇಹಕ್ಕೆ ಈಗ ಸಂತೃಪ್ತಿ ಆಗಬೇಕು. ಕಣ್ಣಿಗೆ ತೃಪ್ತಿ ಆಗೋಯ್ತು, ಈಗ ದೇಹಕ್ಕೆ ಸಂತೃಪ್ತಿ ಆಗಬೇಕು. ಅದಕ್ಕೇನು ಮಾಡ್ತಾನೆ? ದುಡ್ಡು ಬೇಕು ವೇಶ್ಯರ ಹತ್ರ ಹೋಗೋಕ್ಕೆ. ಬಟ್ ಇವನಿಗೆ ಇಷ್ಟ ಇಲ್ಲ, ಯಾರನ್ನ ಆಂಟಿನ ಪಟಾಯಿಸ್ಕೊಬೇಕು, ಅಷ್ಟೊಂದು ಸಮಯ ಇಲ್ಲ. ಯಾರ ದಾರಿಲಿ ಹೋಗೋರು ಹೆಣ್ಣು ಮಕ್ಕಳು ನೋಡ್ದ, ಕಣ್ಣು ಹಾಕ್ದ, 1-2 ಫಾಲೋ ಮಾಡ್ದ, ಸೀದಾ ಹೋಗಿ ರೇಪ್ ಮಾಡ್ಬಿಡ. ಸೊ ಯಾಕೆ ಹಿಂಗೆ ಮಾಡ್ತಾರೆ? ಆ ಕಾಮದಾಹವನ್ನ ಈ ರೂಪದಲ್ಲಿ ವಿಕೃತ ಕಾಮಿಗಳು ಅಂತ ಕರೀತಾರೆ ಇಂಥವ್ರನ್ನೆಲ್ಲ. ಆ ವಿಕೃತ ಮನಸ್ಥಿತಿ ಉಳ್ಳಂಥವರೇ ಈ ರೀತಿ ವಿಕಾರವಾಗಿ, ಪ್ರಕೃತಿಗೆ ವಿರುದ್ಧವಾಗಿ ವಿಕೃತಿಗಳನ್ನ ವಿಕೃತ ಕಾಮಿಗಳು ಅಂತ ಕರೀತಾರೆ. ಕೆಲವರೆಲ್ಲ ಸುಟ್ಟು ರೇಪು ಮಾಡ್ತಾರೆ, ಅದಾದ್ಮೇಲೆ ಪೀಸ್ ಪೀಸ್ ಮಾಡಿ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಕೆಲವರೆಲ್ಲ ಸುಟ್ಟಾಕ್ಬಿಡ್ತಾರೆ, ಶರೀರ ಎಲ್ಲ ಊನ ಮಾಡಿಬಿಟ್ಟಿರ್ತಾರೆ, ಸಿಕ್ಕಾಬಟ್ಟೆ ಡ್ಯಾಮೇಜ್ ಮಾಡಿಬಿಟ್ಟಿರ್ತಾರೆ. ಇವರೆಲ್ಲ ವಿಕೃತ ಕಾಮಿಗಳು. ಆದ್ರಿಂದ ಮನಸ್ಸು ವಿಕೃತ ಕೃತ್ಯಗಳು ನಡಿಬೇಕಾದ್ರೆ ಮೊದಲು ಮನಸ್ಥಿತಿ ಬರಬೇಕು ವಿಕೃತವಾಗಿ, ಆಗ ಮಾತ್ರ ಅಲ್ಲಿ ಕೃತ್ಯ ನಡೆಯೋದಕ್ಕೆ ಸಾಧ್ಯ. ಆದ್ರಿಂದ ಇವರೆಲ್ಲ ವಿಕೃತ ಕಾಮಿಗಳು ಅಂತ ಕರೀತಾರೆ. ಸೊ ಇದಕ್ಕೆ ನಿಸರ್ಗದತ್ತವಾಗಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ಕಾನೂನಿನ ವ್ಯವಸ್ಥೆಯಲ್ಲಿ, ನಮ್ಮ ಶಾಸ್ತ್ರ ಸಂಪ್ರದಾಯದ ವ್ಯವಸ್ಥೆಯಲ್ಲಿ, ನಮ್ಮ ವಂಶ ಪರಂಪರೆ, ನಾವು ಬೆಳೆದಂಥ ಸಂಸ್ಕಾರದ ರೂಪದಲ್ಲಿ ಧಾರ್ಮಿಕವಾಗಿ ಇದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಆ ರಿಸ್ಟ್ರಿಕ್ಷನ್ಗೆ ನಾವು ಒಳಪಟ್ಟು ಕೆಲವೊಂದನ್ನು ಮಾಡ್ತೀರಿ. ಆದರೂ ಕದ್ದು ಮುಚ್ಚಿ ಎಷ್ಟೋ ನಡೀತಾ ಇದೆ, ನಮ್ಮ ಕಣ್ಣಿಗೆ ಅದು ಅರಿವಿಗೆ ಬರಲ್ಲ ಅಷ್ಟೇ. ಕೆಲವೊಂದು ಸಿಗಾಕೊಳ್ತವೆ, ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀರಿ. ಕೆಲವೊಂದು ಸಿಗಾಕೊಳ್ಳೋದೇ ಇಲ್ಲ. ಎಷ್ಟೋ ಜನ ಕಳ್ಳರಿದ್ದಾರೆ, ಅಷ್ಟು ಜನ ಸಿಗಾಕತ್ತಾರೆ. ಮತ್ತೆ ಕೆಲವರು ಕಳ್ಳರು ಜೀವನ ಪರ್ಯಂತ ಅವನು ಸತ್ರು ಸಿಗಾಕೊಳ್ಳೋದಿಲ್ಲ, ಆದರೂ ಅವನು ಕಳ್ತನ ಮಾಡ್ತಾನೆ ಇರ್ತಾನೆ. ಆ ರೀತಿ ಕಳ್ಳ ಸಂಬಂಧಗಳಲ್ಲಿ ಏನು ಕಡಿಮೆ ಅಂತ ತಿಳ್ಕೊಂಬೇಡಿ, ಅತ್ಯದ್ಭುತವಾಗಿ ಬಹಳ ಅಮೋಘವಾಗಿ ನಡೀತಾ ಇರುತ್ತೆ. ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಆ ರೂಪದಲ್ಲಿ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹಂಗಂತೇಳಿ 100ಕ್ಕೆ 100 ನಡೀತಾ ಇದೆ ಅಂತ ತಿಳ್ಕೊಂಬೇಡಿ. ಒಂದು 100ರಲ್ಲಿ 70%, 85%ಗಳು ಈ ರೀತಿ ನಡೆದೇ ನಡೀತವೆ. ಆರಾಮಾಗಿ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಡೆದೇ ನಡೀತವೆ. ಈಗ ಇದಕ್ಕೆ ಕಡಿವಾಣ ಏನು ಅಂತಂದ್ರೆ, ಏನ್ ಮಾಡಬೇಕು ಇದಕ್ಕೆ ಅಂತಂದ್ರೆ, ಶ್ರೀರಾಮಚಂದ್ರನ ಥರ ಏಕಪತ್ನಿ ವ್ರತಸ್ಥನಾಗಿರೋಂಥ ಯೋಗ್ಯತೆ ಅರ್ಹತೆ ಯಾರಿಗಿದೆಯೋ ಅಂಥವ್ರು ಮಾತ್ರ ಮದುವೆ ಆಗಬೇಕೆ ಹೊರತು, ಆ ಯೋಗ್ಯತೆ ಅರ್ಹತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಮದುವೆ ಆಗೋ ಅವಶ್ಯಕತೆ ಇಲ್ಲ. ಸೊ ಮದುವೆ ಅನ್ನೋ ಬಂಧನ ಶಿವಶಕ್ತಿ ಯೋಗ ಅಂತ ಕರೀತಾರೆ. ಅಂದರೆ ಅರ್ಧನಾರೀಶ್ವರ ಅಂತ.
ಈಶ್ವರ ಪಾರ್ವತಿ ಇವರಿಬ್ಬರು ಬೇರೆ ಬೇರೆ. ಮದುವೆ ಆದ ನಂತರ ಅಂದ್ರೆ ದೈಹಿಕವಾಗಿ ಮಿಲನ ಆದ ನಂತರ ಅವರಿಬ್ಬರು ಒಂದೇ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ 6 ಸ್ತರಗಳಲ್ಲಿ ಒಬ್ಬ ಮನುಷ್ಯನ ಐಡೆಂಟಿಫೈ ಮಾಡ್ತಾರೆ, ಗುರುತಿಸ್ತಾರೆ. ಹೆಣ್ಣಿಗೂ 6, ಗಂಡಿಗೂ 6, 6 6 ಗಣಿತದಲ್ಲಿ 12. ಆದ್ರೆ ನಿಸರ್ಗದಲ್ಲಿ ಮದುವೆ ಆದ ನಂತರ 6 6 ಒಂದೇ. ಈಗ ಎರಡಿಲ್ಲ. ಅಕಸ್ಮಾತ್ ಇದ್ರೂ ಕೂಡ ದೇಹ, ಮನಸ್ಸು, ಆತ್ಮ ಅಂತೇಳಿ 3 ಇರುತ್ತೆ ಅಷ್ಟೇ ಹೊರತು ಇದೆರಡು ಬೇರೆ ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಶಿವಪಾರ್ವತಿ ಮದುವೆ ಆದ ನಂತರ ಇಡೀ ಜೀವನದ ಜವಾಬ್ದಾರಿಗಳಂದ್ರೆ ಭೂಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳಿಗೆ, ಎಲ್ಲ ಗ್ರಹಗಳಿಗೆ ಅವ್ರು ಏನೇನು ಬೇಕು ಅದನ್ನ ಫುಲ್ಫಿಲ್ ಮಾಡುವಂಥ ಕೆಲಸ. ಆದರೆ ಇಲ್ಲೇನಾಗುತ್ತೆ, ಕೇವಲ ಮದುವೆ ಮಾಡ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ, 3 ತಿಂಗಳಾದ್ಮೇಲೆ ಡಿವೋರ್ಸ್ ಕೊಟ್ಬಿಡ್ತಾರೆ. ಆ ಡಿವೋರ್ಸ್ ಕೊಡೋದಕ್ಕಿಂತ ಮುಂಚೆ ಮದುವೆ ಆಗಿ ಡಿವೋರ್ಸ್ ಕೊಡ್ತಾರೆ. ಕೆಲವರೆಲ್ಲ ಲವ್ ಮಾಡ್ತಾರೆ, ಚೆನ್ನಾಗಿ ನಂದಿ ಬೆಟ್ಟ, ಪಾರ್ಕ್ಗೆ ಹೋಗು, ಸಂದುಗುಂದಿಗೆ ಹೋಗು, ಪಿಕ್ಚರ್ಗೆ ಹೋಗು, ಅಲ್ಲಿಗೋಗು, ಇಲ್ಲಿಗೋಗು, ಹೋಟ್ಲಿಗೆ ಹೋಗು, ಓಯೋಗೋಗು, ಮಜಾ ಮಾಡು, ಬ್ರೇಕಪ್ ಅಷ್ಟೇ, ಮುಗಿದೋಯ್ತು. ಬ್ರೇಕಪ್ ಅಂದ್ರೆ ಮುಗೀತಷ್ಟೇ. ನನ್ನ ತೇವಲ್ ನಾನು ತೀರಿಸ್ಕೊಂಡೆ, ನಿನ್ನ ತೇವಲ್ ನೀನು ತೀರಿಸ್ಕೊಂಡೆ, ನಿನ್ನ ಪಾಡಿಗೆ ನೀನು ರೈಟ್ ಹೇಳು, ನನ್ನ ಪಾಡಿಗೆ ನಾನು ರೈಟ್ ಹೇಳ್ತೀನಿ, ಈಗ ನಿನ್ನ ಅವಶ್ಯಕತೆ ನನಗಿಲ್ಲ, ಮತ್ತೊಬ್ಬನ ನೋಡ್ಕೊಳ್ತೀನಿ ಅಂತ. ಎಷ್ಟು ಸುಲಭ. ಲವ್ ಮಾಡ್ದ, ಮಜಾ ಮಾಡ್ದ, ಬ್ರೇಕಪ್ ಅಂದ. ಬಹಳ ಸುಲಭ. ಈ ಮದುವೆ ಆದ್ಮೇಲೆ ಬ್ರೇಕಪ್ ಅನ್ನೋದಕ್ಕಿಂತ, ಡಿವೋರ್ಸ್ ಅನ್ನೋದಕ್ಕಿಂತ ಇದು ಎಷ್ಟೋ ಸುಲಭ. ಇದು ಪರವಾಗಿಲ್ಲ. ಯಾಕೆಂದ್ರೆ ಮದುವೆಗಿಂತ ಮುಂಚೆ ಆಕೆ ಅಥವಾ ಆತ ಎಷ್ಟು ದೈಹಿಕವಾಗಿ ಸಂಬಂಧಗಳು ಮಾಡಿರ್ತಾರೋ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಮದುವೆ ಅನ್ನೋ ಬಂಧನದಲ್ಲಿ ಸಿಗಾಕೊಂಬಿಟ್ಟು ಎಲ್ಲರನ್ನು ಕರೆದು ಊಟ ಗೀಟ ಮಾಡಿ, ರಿಸೆಪ್ಷನ್ ಮಾಡಿ, ತಾಲಿ ಕಟ್ಬಿಟ್ರೆ, ಈಗ ಅವಳೇನಾದ್ರೂ ಡಿವೋರ್ಸ್ ಕೊಟ್ಬಿಟ್ರೆ ಈಗ 2ನೇ ಮದುವೆ ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತಾಳೆ. ಮದುವೆ ಅಂದ್ರೆ ಮಾತ್ರ ಸೆಕೆಂಡ್ ಹ್ಯಾಂಡು. ಮದುವೆಗಿಂತ ಮುಂಚೆ ಎಷ್ಟು ಸೆಕೆಂಡ್ ಹ್ಯಾಂಡೋ, ಥರ್ಡ್ ಹ್ಯಾಂಡೋ, ಫೋರ್ತ್ ಹ್ಯಾಂಡ್ ಅದು ಗೊತ್ತಿಲ್ಲ, ಅದು ಅವಶ್ಯಕತೆನೂ ಇಲ್ಲ, ಅದು ಯಾರಿಗೂ ಕಣ್ಣಿಗೂ ಕಾಣಿಸಲ್ಲ. ಆದ್ರೆ ಮದುವೆ ಅನ್ನೋದು ಕಣ್ಣಿಗೆ ಕಾಣಿಸ್ಬಿಡ್ತದೆ. ಅವಳು ಮದುವೆ ಆಗಿ ಏನಾದರೂ ಡಿವೋರ್ಸ್ ಕೊಟ್ರೆ ಈಗ 2ನೇ ಮದುವೆ ಅವಳಿಗೆ ಸೆಕೆಂಡ್ ಹ್ಯಾಂಡ್ಲು. ಈಗ ಸೆಕೆಂಡ್ ಹ್ಯಾಂಡ್ಲ್ಗೆ ಯಾರು ಸಿಗ್ತಾರೆ? ಅವನು ಯಾರಾದರೂ 2ನೇ ಮದುವೆನೇ ಆಗಿರ್ಬೇಕು, ಹೆಂಡತಿ ಸತ್ತೋಗ್ಬಿಟ್ಟಿರ್ಬೇಕು, ಇಲ್ಲಾಂದ್ರೆ ಬಿಟ್ಬಿಟ್ಟಿರ್ಬೇಕು, ಓಡಾಗ್ಬಿಟ್ಟಿರ್ಬೇಕು. ಅಂಥವ್ರನ್ನ ನೋಡಿ ಈಗ 2ನೇ ಮದುವೆ ಸೆಕೆಂಡ್ ಹ್ಯಾಂಡ್ ಮಾಡ್ತಾರೆ. ಓಕೆ, ಇವರಾದರೂ ನ್ಯಾಯವಾಗಿರ್ತಾರೆ ಅಂತಂದ್ರೆ 3ನೇ ಮದುವೆ ಆದವ್ರನ್ನು ನೋಡಿದ್ದೀನಿ, ಬರ್ತಾರೆ ಇಲ್ಲಿಗೆ. 3ನೇ ಮದುವೆ ಬಿಟ್ಬಿಡಿ, ನನ್ನ ಲೈಫಲ್ಲಿ ನಾನು ಹೈಯೆಸ್ಟ್ 7 ಮದುವೆಗಳನ್ನು ಮಾಡ್ಕೊಂಡಂತ ಮಹಿಳೆಯನ್ನ ನೋಡಿದ್ದೀನಿ. ಈಗ ಅವನ ಜೊತೆಲಿ ಇರೋದು 7ನೇ ಮದುವೆ. ಅದು ಇಲ್ಲ, ಹೋಯ್ತು, ಕ್ಯಾನ್ಸಲ್ ಆಯ್ತು. ಎಷ್ಟು ವರ್ಷದಲ್ಲಿ? 2012ರಿಂದ 2025ರಲ್ಲಿ 7 ಮದುವೆಗಳಾಗಿದ್ದಾವೆ. ಅಯ್ಯೋ ದೇವ್ರೆ, ಎಂತೆಂಥದನ್ನೆಲ್ಲ ನೋಡಬೇಕು, ಕೇಳಬೇಕು. ಅದನ್ನ ವಿಚಿತ್ರ ಅನ್ಸುತ್ತೆ ನಿಜವಾಗ್ಲೂ. ಯಾಕೆ ಹಿಂಗೆ ಆಗ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಜೀವನ ಅಂದ್ರೆ ಏನು ಗೊತ್ತಿಲ್ಲ, ದಾಂಪತ್ಯ ಅಂದ್ರೆ ಏನು ಗೊತ್ತಿಲ್ಲ, ಯಾತಕ್ಕೋಸ್ಕರ ವಿವಾಹ ಆಗಬೇಕು ಗೊತ್ತಿಲ್ಲ. ಸುಮ್ಮನೆ ತೇವಲ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಎಲ್ಲರೂ ಮಾಡ್ತಾವ್ರು, ನಾನು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಹೊರತು ಖಂಡಿತವಾಗ್ಲೂ ಇವ್ರು ಯಾರು ಕೂಡ ಇದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡೋದಿಲ್ಲ. ಆದ್ರಿಂದ ಈ ದೈಹಿಕವಾದ ಕಾಮಕ್ಕೆ ಯಾರ್ಯಾರು ಆದ್ಯತೆ ಮಾನ್ಯತೆ ಕೊಡ್ತಾರೆ ಇವರೆಲ್ಲರೂ ಕೂಡ ಹಿಂಗೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ದೈಹಿಕ ಕಾಮವನ್ನು ತೀರಿಸ್ಕೊಳ್ಳೋದಕ್ಕೆ ನಿಸರ್ಗ ನಮಗೆ ಆಲ್ಟರ್ನೇಟ್ ವ್ಯವಸ್ಥೆ ಕೊಟ್ಟಿದೆ. ಏನು, ಗಂಡು ಮಕ್ಕಳು ಹಸ್ತಮೈಥುನವನ್ನು ಮಾಡ್ಕೊಳ್ತಾರೆ, ಹೆಣ್ಣು ಮಕ್ಕಳು ಕೂಡ ಮಾಸ್ಟರ್ಬೇಷನ್ ಮಾಡ್ತಾರೆ. ಅದು ತಾತ್ಕಾಲಿಕವಾದಂತಹ ಪರಿಹಾರ. ಅದರಲ್ಲೇ ನಮಗೆ ದೈಹಿಕವಾಗಿ ಕಾಮಕ್ಕೆ ಬೆಲೆ ಕೊಡೋರು ಅದರಲ್ಲೇ ತೃಪ್ತಿ ಪಟ್ಬಿಡ್ಬೋದೇ ಹೊರತು ಈ ರೀತಿ ಮದುವೆ ಮಾಡ್ಕೊ, ಸುಮ್ಮನೆ ಅವಳ ಜೀವನ ಹಾಳು ಮಾಡು, ಇವ್ರ ಜೀವನ ಹಾಳು ಮಾಡ್ಕೊ, ಒಂದಷ್ಟು ದುಡ್ಡು ಹಾಳಾಯ್ತು, ಸಮಯ ಹಾಳಾಯ್ತು, ತಲೆ ಹಾಳಾಯ್ತು, ಆರೋಗ್ಯ ಹಾಳಾಯ್ತು, ಇದೆಲ್ಲವೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಹಳ ಬಹಳ ಡೇಂಜರ್. ಮದುವೆ ಅಂತಂದ್ರೆ ಅದೊಂದು ಮಹಾಸಾಗರ. ಅದೊಂದು ನಿಜವಾಗ್ಲೂ ನನ್ನ ಪ್ರಕಾರ ಮಹಾನ್ ಸಾಧನೆ. ಯಾರೋ ಒಬ್ಬ ತಪಸ್ವಿ ಯಾವುದೋ ವಿದ್ಯೆ ಕಲಿಯಕ್ಕೆ ಹೋಗ್ಬಿಟ್ಟು ಕಾಡಲ್ಲಿ ಹೋಗು 30 ವರ್ಷ, 40 ವರ್ಷ, 50 ವರ್ಷ ಸತತವಾಗಿ ನಿರಂತರವಾಗಿ ತಪಸ್ ಮಾಡ್ತಾನೆ, ಆ ವಿದ್ಯೆಯನ್ನು ಕಲಿತಾನೆ. ಅದಕ್ಕೆ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಆ ರೀತಿ ನನ್ನ ಪ್ರಕಾರ ಮದುವೆ ಅನ್ನೋದು ಕೂಡ ಒಂದು ಮಹಾವಿದ್ಯೆ. ಈ ಮದುವೆ ಅನ್ನೋ ಮಹಾವಿದ್ಯೆಯನ್ನ ನೀವು ಸಂಪೂರ್ಣವಾಗಿ ಅರಿಬೇಕು ಅಂದ್ರೆ ಗಂಡ ಹೆಂಡತಿ ಮದುವೆ ಆದ ನಂತರ ಕಡಿಮೆ ಅಂದ್ರೂ ಒಂದು 30 ವರ್ಷನಾದ್ರೂ ನೀವು ಬಾಳ ಬದುಕಬೇಕು. ಈಗ ನಮ್ಮ ತಂದೆಗೆ 96 ವರ್ಷ ವಯಸ್ಸು. ನಮ್ಮ ತಂದೆಗೆ ಅಂದ್ರೆ ಅವರು ಮದುವೆ ಆಗಿ 30 ವರ್ಷಕ್ಕೆ ಮದುವೆ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಅವ್ರಿಗೆ ಎಷ್ಟು, 66 ವರ್ಷ ಆಗಿದೆ ಮದುವೆ ಆಗಿ. ಅಂದ್ರೆ 66 ವರ್ಷ ದಾಂಪತ್ಯ ಜೀವನವನ್ನ ನಡೆಸಿದ್ದಾರೆ. ಸೊ ನಾವು ಅಷ್ಟೊಂದೆಲ್ಲ ಬದುಕಲ್ಲ ಬಿಡಿ, ಆದ್ರೂ ಒಂದು 30 ವರ್ಷ, 40 ವರ್ಷ, 50 ವರ್ಷ
ಆ ದಾಂಪತ್ಯ ಜೀವನದ ಮಹಾ ಸಾಧನೆಯನ್ನ ನಾವು ಮಾಡಬೇಕು. ಈ ಸಾಧನೆ ಮಾಡೋದಕ್ಕೆ ಏನು ಅದು ಸುಲಭವಾದ ಮಾತಾ? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಅದು ಮಾಡೋದಕ್ಕೆ. ಮಾಡಾದ್ಮೇಲೆ ಹೇಗೆ ಜೀವನವನ್ನ ಮುಂದುವರಿಸ್ಬೇಕು ನಾವು? ಆ ಮುಂದುವರ್ಸೋದಕ್ಕೆ ಈ ಕಾಮದ ನಗ್ನ ಸತ್ಯಗಳು ಬಹಳ ಬಹಳ ಕೆಲ್ಸಕ್ಕೆ ಬರ್ತವೆ. ಆದ್ರಿಂದ ದೈಹಿಕವಾಗಿ ಕಾಮ ಯಾರ್ಯಾರು ಆದ್ಯತೆ ಮಾನ್ಯತೆ ಕೊಡ್ತಾರೆ ಇವರೆಲ್ಲ ವಿಕೆಟ್ಗಳು ಬಿದ್ದೋದು. 1 ವರ್ಷ, 2 ವರ್ಷ, 3 ವರ್ಷ, ಒಂದು ಮಗು ಆಗೋವರೆಗೂ, ಇಲ್ಲಾಂದ್ರೆ ಒಂದು 5-10 ವರ್ಷಕ್ಕೆ ಡಮಾರ್ ಅಷ್ಟೇ ಮುಗ್ದೋಯ್ತು. ಇನ್ನು ಯಾರ್ಯಾರು ಸ್ವಲ್ಪ ಮಾನಸಿಕ ಕಾಮಕ್ಕೆ ಆದ್ಯತೆ ಮಾನ್ಯತೆ ಕೊಡ್ತಾರೆ ಅವ್ರು ಬೇಕಾದ್ರೆ ಒಂದು 15-20 ವರ್ಷ ಇರ್ಬೋದು, ಹೆಚ್ಚಂದ್ರೆ ಇನ್ನೊಂದು 25 ವರ್ಷ ಇರ್ಬೋದು. ಆತ್ಮಿಕವಾದ ಕಾಮಕ್ಕೆ ಯಾರ್ಯಾರು ಅರ್ಥಕೊಂಡಿರ್ತಾರೆ ಅದಕ್ಕೆ ಆದ್ಯತೆ ಮಾನ್ಯತೆ ಕೊಡ್ತಾರೆ. ಇವ್ರು ಮಾತ್ರನೇ ಜೀವನ ಪರ್ಯಂತ ಇರೋದಕ್ಕೆ ಸಾಧ್ಯವೇ ಹೊರತು ಯಾರಿಗೆ ಇದು ಆತ್ಮಿಕ ಕಾಮ ಗೊತ್ತಿಲ್ಲ ಇವ್ರು ಯಾರು ಜೊತೆಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇವರೆಲ್ಲರೂ ಕೂಡ ಅದು ತಾತ್ಕಾಲಿಕವಾಗಿ ಯಾವುದೋ ಒಂದು ಹಾಡಿದೆಯಲ್ಲ, ನೀರ ಮೇಲಿನ ಗುಳ್ಳೆ ಯಾವಯ್ಯ ಅಂತ ಹೇಳಿ ಹಳೆ ಹಾಡು ಪಿ ವಿ ಶ್ರೀನಿವಾಸ್ದು. ಆ ಥರ ಪಟ್ 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 ಅಂತ ಹೊಡೆದೋಗ್ಬಿಡ್ತದೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಮದುವೆ ಆಗಂಗಿದ್ರೆ ಶ್ರೀರಾಮಚಂದ್ರ ಹತ್ರ ಅವನ ಥರ ಏಕಪತ್ನಿ ವ್ರತಸ್ಥನಾಗಿದ್ದರೆ ಅತ್ಯದ್ಭುತವಾಗಿ ನಾವು ಜೀವನವನ್ನು ನಡೆಸ್ಬೋದು. ಕೆಲವರು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅದು ಗೊತ್ತಿಲ್ಲದೆ ಇರೋದ್ರಿಂದ ಏನೋ ಅಪ್ಪ ಅಮ್ಮನ ಅರ್ಜೆಂಟು, ಇಲ್ಲಪ್ಪ ನನ್ನ ಮಗಳಿಗೆ ವಯಸ್ಸಾಯಿತು ಅಂತ ನೋಡ್ತಾರೆ, ಯಾರನ್ನೋ ಕರ್ಕೊಂಬರ್ತಾರೆ, ಮದುವೆ ಮಾಡ್ತಾರೆ, ಮುಗೀತದೆ. ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ, ಒಂದು 2 ದಿವಸ ಎಂಜಾಯ್ ಮಾಡಿ 3ನೇ ದಿವಸಕ್ಕೆ ಸೆಟ್ ಆಗಲ್ಲ. ನಿನ್ನ ಮಗಳು ಹಂಗೆ ಮಾಡ್ತಾಳೆ, ಅತ್ತೆ ಮಾವನಿಗೆ ರೆಸ್ಪೆಕ್ಟ್ ಕೊಡಲ್ಲ, ಹೇಳಿದಂಗೆ ಕೇಳಲ್ಲ, ಅವಳು ಎದ್ದೇಳೋದು ಇಷ್ಟು ಗಂಟೆಗೆ ಅಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ಏನೇನೋ ಕುಳ್ಳು ನೆಪಗಳು, ಈ ಕಳ್ಳಂಗೊಂದು ಪಿಳ್ಳೆನೆವ ಅಂದಂಗೆ ಏನೋ ಒಂದು ಹೇಳಿ ಮನೆಯಿಂದ ಓಡಿಸಿ ತಗೊಂಡು ಬಂದು ಮನೆಗೆ ಬಿಟ್ಬಿಟ್ಟು ಈಗಿನ ಮದುವೆಗಳಲ್ಲಿ ನನಗೆ ತಿಳಿದಂಗೆ ಒಂದು 100 ಮದುವೆಗಳಲ್ಲಿ ಒಂದು 50% ಮೇಲೆ ರೀಚ್ ಆಗ್ಬಿಟ್ಟೈತೆ. ಎಲ್ಲರೂ ಕೂಡ ಬರೀ ಡಿವೋರ್ಸ್ ಅಥವಾ ಬಿಟ್ಬಿಟ್ಟು ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ಅಪ್ಪ ಅಮ್ಮನೂ ಸೇರಿಸ್ಕೊಂಡಿರ್ತಾರೆ, ಮನೆಯಲ್ಲೇ ಸೇರಿಸ್ಕೊಂಡಿರ್ತಾರೆ. ಯಾಕೆ ಸೇರಿಸ್ತಾರೆ ಅಂತ ಗೊತ್ತಿಲ್ಲ. ಜಾಡ್ಸ್ ಒದ್ದು ಒಂದು 4 ಕೊಟ್ಟು ಬಿಗಿದು ಬುದ್ಧಿ ಹೇಳೋದು ಬಿಟ್ಟು ಬಟ್ ಬರ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಸೊ ಹಂಗಾಗಿರೋದ್ರಿಂದ ಏನಾಗುತ್ತೆ, ಅದು ಬಂದ್ಬಿಟ್ಟು ಇನ್ನೊಂದು ಹುಡುಗನ ಮದುವೆ ಮಾಡಿ ನೋಡ್ತಾರೆ. ಅದು ಏನಾದರೂ ಹಂಗೆ ಆದರೆ ಮತ್ತೆ ಕರ್ಕೊಂಬ ತಿರ್ಗಾ ಇನ್ನೊಂದು ಮದುವೆ ಮಾಡು. ಎಷ್ಟು ಸಲ ಮದುವೆ ಮಾಡ್ಕೊತೀರಿ? ಎಷ್ಟು ಮದುವೆ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಯಾಕೆ ಹಿಂಗಾಗುತ್ತೆ? ಇದಕ್ಕೆ ಮೂಲ ಏನು? ಇದಕ್ಕೆ ಶಾಶ್ವತವಾದ ಪರಿಹಾರ ಏನು? ಇದನ್ನು ಯಾರು ಗಮನ ಕೊಡೋದಿಲ್ಲ. ಕೇವಲ ತಾತ್ಕಾಲಿಕವಾದಂತಹ ಪರಿಹಾರಗಳಿಗೆ, ತಾತ್ಕಾಲಿಕವಾಗಿರುವಂಥದ್ದಕ್ಕೆ ಆದ್ಯತೆ ಮಾನ್ಯತೆ ಹೆಚ್ಚೇ ಹೊರತು ಶಾಶ್ವತವಾಗಿರೋದನ್ನು ಯಾರು ನೋಡೋದಿಲ್ಲ. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಅದು ಫಸ್ಟ್ ಆಫ್ ಆಲ್ ಅರ್ಥನೂ ಆಗೋದಿಲ್ಲ. ಆದ್ರಿಂದ ಬರೀ ಇದೇ ರೀತಿ ಮಾಡ್ತಾರೆ. ಒಂದು ಮದುವೆ ನನ್ನ ಜೀವನದಲ್ಲಿ ನಾನು ಕೇಳಿರುವಂಥದ್ದು, 14 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರು, ಕರೆಕ್ಟಾಗಿ 47ನೇ ದಿವಸಕ್ಕೆ ಡಿವೋರ್ಸ್ ಆಗೋಯ್ತು. 14 ಕೋಟಿ ಮದುವೆ ಖರ್ಚು ಮಾಡಿರೋದು. ಆ 14 ಕೋಟಿ ಖರ್ಚು ಮಾಡಿ ಕೇವಲ 47ನೇ ದಿವಸಕ್ಕೆ ಡಿವೋರ್ಸ್ ಆಗೋಯ್ತು. ಡಿವೋರ್ಸ್ಗೊಂದು ಅಷ್ಟು ಖರ್ಚು, ಒಂದು 3-4 ಕೋಟಿ ಇವ್ರಿಗೆಲ್ಲ ತಿನ್ನಿಸಿ, ಇಲ್ಲ ಆಗ್ಲೇಬೇಕಿದು ಬೇಡವೇ ಬೇಡ ಅಂತೇಳಿ. ಯಾಕೆ 14 ಕೋಟಿ ಖರ್ಚು ಮಾಡ್ದ? ಸರಿ, 14 ಕೋಟಿ ಖರ್ಚು ಮಾಡ್ದ, ಒಂದು 3 ಕೋಟಿ ಡಿವೋರ್ಸಿಗೆ ಮಾಡ್ದ. ಅದಾದ್ಮೇಲೆ ಅವಳ ಜೀವನ 2ನೇ ಮದುವೆ ಆಯ್ತು. 2ನೇ ಮದುವೆಲ್ಲಾದ್ರೂ ಸುಖವಾಗಿದ್ಲ. 2ನೇ ಮದುವೆ ಅಷ್ಟು ಆಡಂಬರ ಮಾಡಲಿಲ್ಲ. ಏನೋ ದುಡ್ಡು ಕಾಸು ಕೊಟ್ಬಿಟ್ಟು ಒಂದು 3-4 ಕೋಟಿ ಕೊಟ್ಟು ವರದಕ್ಷಿಣೆ ಕೊಟ್ಟು 2ನೇ ಮದುವೆನೂ ಆಯ್ತು, ಒಂದು ಮಗುನೂ ಆಯ್ತು. ಮತ್ತೆ ತಿರ್ಗಾ ಮನೆಗೆ ಬಂದು ಸೇರ್ಕೊಂಡು ಅವ್ರದ್ದೇನೋ ಗಂಡ ಹೆಂಡತಿ ಜಗಳ. ಆಗಲ್ಲ, ಬೇಡ, ನಿನ್ನ ಮಗಳು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ. ಈಗ 2ನೇ ಮದುವೆ ಆಗಿ ಒಂದು ಮಗು ಆಗಿ ಮನೇಲಿ ಬಂದು ಕುಂತಿದ್ದಾಳೆ. ಈಗ ಅವರಪ್ಪ 3ನೇ ಮದುವೆ ಮಾಡ್ತೀನಿ ಅಂತ ಹಿಡ್ಕೊಂಡವನೇ, ಅಪ್ಪ ಅಮ್ಮ ಇಬ್ರು. ಇವಳು ಸಾಕಾಗ್ಬಿಟ್ಟೈತೆ, ನಾನು ಮದುವೆ ಆಗಲ್ಲ, ನಾನು ಒಂದು ಮಗು ಐತೆ, ನಾನು ಹೆಂಗೋ ಸಾಕತ್ತೀನಿ ಬಿಡಿ, ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮಗೆ ಸಾಕಕ್ಕೆ ಯೋಗ್ಯತೆ ಇದ್ರೆ ಸಾಕಿ, ಇಲ್ಲ ನಾನೇ ಸಪ್ರೇಟ್ ಹೋಗ್ಬಿಡ್ತೀನಿ ಅಂತೇಳಿ ಅವಳು ಪಟ್ಟಿಡ್ದು ನಿಂತ್ಕೊಂಡ್ಳು. ಬಟ್ ಇನ್ನು ಯುವತಿ 32 ವರ್ಷ ವಯಸ್ಸು, ಇನ್ನೂ ಏಜ್ ಇದೆ, ಹೇಗಾದ್ರೂ ಮಾಡಿ ಮದುವೆ ಮಾಡಬೇಕು ಅಂತೇಳಿ ಅವಳಿಗೊಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿ 3ನೇ ಮದುವೆನೂ ಮಾಡಿದ್ರು. ಆ 3ನೇ ಮದುವೆ ಮಾಡಬೇಕಾದ್ರೆ ಅವ್ರ ಅಮ್ಮನಿಗೆ ನಾನು ಹೇಳಿದ್ದೆ, ಮಾಡಬೇಡಮ್ಮ, ಬಿಟ್ಬಿಡು, ಅವಳು ಹೇಳಿದ್ ಕರೆಕ್ಟು, ಅವಳ ಪಾಡ್ಗೆ ಅವಳು ಹೆಂಗೋ ಬದುಕುತ್ತಾಳೆ, ನೋಡ್ಕೊಳ್ತಾಳೆ, ಮಾಡಬೇಡಿ ಅಂತ. ಬಟ್ 3ನೇ ಮದುವೆ ಮಾಡಿದ್ರು. 3ನೇ ಮದುವೆ ಆದ್ಮೇಲೂ ಒಂದು ಮಗು ಆಯ್ತು. ಒಂದು ಮಗು ಆದ್ಮೇಲೆ ಸೇಮ್ ಅದೇ ಕೇಸೆ, 1.5 ವರ್ಷದ ಜೊತೆಲಿದ್ದ, ಆಮೇಲೆ ಬಿಟ್ಟು ಹೋದ. ಈಗ 3 ಮದುವೆ ಆದ್ಮೇಲೆ ಇವ್ರಿಗೆ ಬುದ್ಧಿ ಬಂತು, ನಿನ್ನ ಇಷ್ಟ ಹೆಂಗ್ ಬೇಕಾದ್ರೂ ಮಾಡ್ಕೊಳಮ್ಮ ಅಂತ. ಈಗ ಬಿಟ್ಬಿಟ್ಟವ್ರೆ. ಇದೇ ಬುದ್ಧಿ 1ನೇ ಮದುವೆ ಆದಾಗ್ಲೇ ಬಿಟ್ಬಿಡ್ಬೇಕಾಯ್ತು.
ಅಥವಾ 2 ಆದಾಗಲೇ ಬಿಟ್ಬಿಡ್ಬೇಕಾಯ್ತು. 3 ಆಗೋವರೆಗೂ ಮಾಡ್ಬಿಟ್ಟು ದುಡ್ಡೈತೆ ಅಂತೇಳಿ ಈ ರೀತಿ ಮಾಡಿದ್ರೆ ಇವ್ರ ಜೀವನ ಹೆಂಗಿರ್ತದೆ? ಇವ್ರ ಜೀವನ ಬಿಟ್ಬಿಡಿ, ಹೆಂಗೋ ಆಗುತ್ತೆ. ಮಕ್ಳ ಜೀವನ ಹೆಂಗೆ? ಈಗ ಮಕ್ಳಿಗೆ 2 ಮಕ್ಳಿದಾವೆ. ಅವ್ರು ದೊಡ್ಡವರಾದ್ಮೇಲೆ ನಿಮ್ಮಪ್ಪ ಯಾರು ನಿಮ್ಮಪ್ಪ ಯಾರು ಅಂತಂದಾಗ ಏನ್ ಹೇಳ್ಬೇಕು? ಅವರು ಬೇರೆ ಬೇರೆ ಅಪ್ಪನ ಹೆಸರು ಹೇಳ್ಬೇಕಾ? ಸರ್ಟಿಫಿಕೇಟ್ ಅಲ್ಲಿ ಬರಿಬೇಕು. ಯಾರ ಹೆಸರು ಬರೀತಾರೆ ಸರ್ಟಿಫಿಕೇಟ್ ಅಲ್ಲಿ? ಯಾವ ಅಪ್ಪ ಅಂತ ಬರೀತಾರೆ? ಅಂದ್ರೆ ಇವರೆಲ್ಲ ಏನು ಅಂತಂದ್ರೆ ನನಗೆ ತಿಳಿದಂಗೆ ಇವ್ರು ತಾತ್ಕಾಲಿಕವಾಗಿ ಪರಿಹಾರಗಳನ್ನು ಹುಡುಕ್ತಾರಷ್ಟೇ. ಈ ಕ್ಷಣಕ್ಕೆ ಸೊರ ಬಿಡ್ಬೇಕಷ್ಟೇ. ನಾಳೆ ಹೆಂಗಾದ್ರೂ ಆಗ್ಲಿ, ಅದು ಬೇಕಾಗಿಲ್ಲ. ಅದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಮದುವೆಯನ್ನು ಈ ಮಹಾಸಾಗರ, ಇದೊಂದು ಮಹಾ ತಪಸ್ಸು, ಇದೊಂದು ಯಾಗ, ಇದೊಂದು ಯಜ್ಞ. ಈ ಒಂದು ಮದುವೆ ಅನ್ನೋ ಬಂಧನಕ್ಕೆ ಅಷ್ಟು ಸುಲಭವಾಗಿ ಯಾರನ್ನ ನೋಡ್ದ ಹುಡುಗ ಸೆಟ್ ಆಯ್ತು, ಪಟ್ ಅಂದ್ ಮಾಡ್ದ, ಯಾವನ್ನ ಜ್ಯೋತಿಷಿನ್ ಕೇಳ್ದ, ಪಂಚಾಂಗ ನೋಡ್ದ, ಇಂತಿಂಥ ದಿವಸ ಆಗೋಯ್ತು ಮಾಡ್ಬಿಡಿ. ಇಲ್ಲ, ಖಂಡಿತವಾಗ್ಲಿಲ್ಲ. ನಾನು ಕೂಡ ಗಂಡು ಹೆಣ್ಣನ್ನ ಮ್ಯಾಚ್ ಮಾಡ್ಕೊಡ್ತೀನಿ. ಈ ತರ ಏನೋ ಹುಡುಗಂದು 36 ಗಣಗಳು, 18 ಗಣ, ಹಂಗೆ 18 ಆಮೆ, ಅಲ್ಲಿ ಕುರಿ, ಮೇಕೆ, ಹುಲಿ ಇವೆಲ್ಲ ಇಲ್ಲ. ಅವೆಲ್ಲ ಏನ್ ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ. ಇಲ್ಲಿ ಪೂರ್ವಾಪರಗಳು ಅಂದ್ರೆ ನಿಮ್ಮ ಒಂದು ಕರ್ಮ ಸಿದ್ಧಾಂತ ಹೇಗಿದೆ, ನೆಗೆಟಿವ್ ಕರ್ಮಗಳು, ಪಾಸಿಟಿವ್ ಕರ್ಮಗಳು, ಗತ ಜನ್ಮದ ಹೆಚ್ಚಾಗಿದೆಯಾ ಪ್ರಭಾವ, ಪೂರ್ವಜರಿಂದ ಬಂದಿರೋದು ಹೆಚ್ಚಾಗಿದೆಯಾ, ಈ ದೇಹದಲ್ಲಿ ಮಾಡಿರೋದು ಹೆಚ್ಚಾಗಿದೆಯಾ? ಯಾವ ಪ್ರಮಾಣ? 3 ರೀತಿ ಕರ್ಮಗಳಿರೋದು, ಗತ ಜನ್ಮದ್ದು, ಪೂರ್ವಜರದ್ದು, ಈ ದೇಹದಲ್ಲಿ ಮಾಡಿರೋದು. ಈ ಕರ್ಮಗಳಲ್ಲಿ ಹೆಚ್ಚಾಗಿ ಯಾವುದಿದೆ? ಹುಡುಗಿ ಮನೆ ಕಡೆ ಯಾವುದು ಹೆಚ್ಚಾಗಿದೆ? ಈಗ ಹುಡುಗ ಹುಡುಗಿ ಇಬ್ರು ಸೇರಿದ್ರೆ ಅದು ಯಾವ ರೀತಿ ರಿಸಲ್ಟ್ ಸಿಗುತ್ತೆ, ಇದನ್ನ ಮ್ಯಾಚ್ ಮಾಡ್ಬೇಕೆ ಹೊರತು ಈ ಕುರಿ, ಕೋಳಿ, ಎಮ್ಮೆ, ಮೇಕೆ ಇವನ್ನೆಲ್ಲ ಮ್ಯಾಚ್ ಮಾಡಿ ಪಂಚಾಂಗ ತೆಗೆದ್ಬಿಟ್ಟು ಅದೊಂದು ಸುಮ್ಮನೆ ಪಜಲ್ ಇದ್ದಂಗೆ. ಅದು ಸಿಲ್ಲಿ. ಅವೆಲ್ಲ ಏನು ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ. ಅವೆಲ್ಲ ಏನು ಬರಲ್ಲ. ಯಾರ್ಯಾರು ಇದುವರೆಗೂ ಮದುವೆ ಆಗಿದೆ, ಒಂದು 100 ವರ್ಷದ ಇತಿಹಾಸ ತಗೊಂಡ್ರೆ ಆ ಪಂಚಾಂಗ ನೋಡಿ ಮದುವೆ ಆಗಿರೋರದೇ ಹೆಚ್ಚು ಡಿವೋರ್ಸ್ಗಳಾಗಿರೋದು. ಹೈಯೆಸ್ಟ್ ಸೂಸೈಡ್ಗಳು. ಸೊ ಗಂಡ ಬಿಟ್ಟು ಹೋಗ್ಬಿಟ್ಟಿರೋದು, ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿರೋದು, ಸತ್ತೋಗಿರೋದು, ಇವೆಲ್ಲವೂ ಕೂಡ ಇಷ್ಟೆಲ್ಲಾ ನೋಡ್ ಮಾಡಿದ್ರು ಕೂಡ ಯಾಕೆ ಆಗ್ಬೇಕು ಹಂಗೆ? ಸೊ ಆದ್ರಿಂದ ಅದಕ್ಕೆ ಯಾವುದಕ್ಕೂ ಆದ್ಯತೆ ಮಾನ್ಯತೆ ಇಲ್ಲ. ಅವೆಲ್ಲ ಸುಮ್ಮನೆ ಒಂದು ಕಳ್ಳಾಟಗಳು, ಸುಳ್ಳಾಟಗಳು. ಅವೆಲ್ಲ ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರಲ್ಲ. ಮೂಲವಾಗಿ ಬರಬೇಕಾಗಿರೋದು ಏನಂದ್ರೆ, ವಾಟ್ ಈಸ್ ಲೈಫ್ ಅಂದ್ರೆ ನನ್ನ ಪ್ರಕಾರ ಲೈಫ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಗಂಡು ಹೆಣ್ಣು ಏನು ಅಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾರಲ್ಲ, ಇದನ್ನ ಜೀವನ ಅಂತ ಕರೀತಾರೆ. ಈ ಜೀವನದಲ್ಲಿ ಏರುಪೇರುಗಳು ಬರ್ತದೆ. ಆ ಏರುಪೇರು ಬಂದಾಗ ನಾವು ಹೇಗೆ ಅದರಿಂದ ಎಸ್ಕೇಪ್ ಆಗ್ಬೇಕು, ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ಸಂಸಾರವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಯಾಕೆ ಜಗಳಗಳು ಬರ್ತವೆ, ಆ ಜಗಳಗಳ ಮೂಲ ಏನು, ಅದಕ್ಕೆ ಪರಿಹಾರ ಏನು, ಇದನ್ನೆಲ್ಲ ತಿಳ್ಕೊಂಡ್ರೆ ಅತ್ಯದ್ಭುತವಾಗಿ ಪ್ರತಿಯೊಬ್ಬ ಮನುಷ್ಯ ಮದುವೆ ಆದ ನಂತರ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ. ಆದರೆ ಇದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಕೇವಲ ಆಡಂಬರದ ಕಡೆ ಗಮನ ಕೊಡ್ತಾರೆ. ಒಳ್ಳೆ ಬಟ್ಟೆ ತಗೊಂಬರ್ಬೇಕು, ಒಡವೆಗಳು ತಗೊಂಬರ್ಬೇಕು, ಇಂತಿಂಥದೇ ತಿಂಡಿ ಮಾಡಿಸ್ಬೇಕು, ಇಂಥ ಕಡೆ ಚೌಲ್ಟ್ರಿ ಮಾಡಿಸ್ಬೇಕು, ಇಂಥ ಫೋಟೋಗ್ರಾಫರ್ನ ಕರೆಸ್ಬೇಕು, ಇಂಥವ್ನು ವಿಡಿಯೋಗ್ರಾಫ್ ಕರೆಸ್ಬೇಕು, ಚೌಲ್ಟ್ರಿಲೆಲ್ಲ ದೊಡ್ಡದಾಗಿ ಇವೆಂಟ್ ಆರ್ಗನೈಸರ್ ಮಾಡಿ ಹೂಗಳೆಲ್ಲ ಅಲಂಕಾರ ಮಾಡಬೇಕು, ಒಳ್ಳೆ ಸಿಂಹಾಸನದ ರಾಜರದೆಲ್ಲ ಕರ್ಕೊಂಬಂದು ಕುಂಡಿಸ್ಬಿಟ್ಟು ಅರಮನೆ ಥರ ರಾಜರ ಮದುವೆ ಮಾಡ್ದಂಗೆ ಮಾಡಬೇಕು. ಇದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾರೆ ಹೊರತು 30 ವರ್ಷ ಅವ್ರ ಜೊತೆಲಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಇದು ಯಾರೋ ಗಮನ ಕೊಡಲ್ಲ. 40 ವರ್ಷ 50 ವರ್ಷ ಜೊತೆಲಿ ಇರ್ಬೇಕು, ಇದು ಗೊತ್ತಿಲ್ಲ. ಮಾಡ್ಬಿಡ್ತಾರೆ, ಆಡಂಬರವಾಗಿ ಮದುವೆ ಮಾಡ್ತಾರೆ. ಬಟ್ ಇದು ಯಾವುದು ಗೊತ್ತಿಲ್ಲ. ಆದ್ರಿಂದ ದಯಮಾಡಿ ಮದುವೆ ಅನ್ನೋ ಮಹಾ ಕ್ರಿಯೆ, ಇದೊಂದು ಅತ್ಯದ್ಭುತವಾದ ಕ್ರಿಯೆ. ಈ ಕ್ರಿಯೆ ಅಷ್ಟು ಸುಲಭವಾಗಿರೋದಲ್ಲ. 1 ವರ್ಷ ಲೇಟ್ ಆಗಲಿ, 2 ವರ್ಷ 3 ವರ್ಷ ಲೇಟ್ ಆಗಲಿ, ಏನು ತೊಂದರೆ ಇಲ್ಲ. ಬಟ್ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳು. ಮದುವೆ ಅಂದ್ರೆ ನನಗೆ ತಿಳಿದಂಗೆ ಬೇರೆಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದ್ರೆ ಅವ್ರ ಮನಸ್ಥಿತಿಗೆ ಯಾವಾಗ ತಾತ್ಕಾಲಿಕವಾಗಲ್ಲ, 30 ವರ್ಷ 40 ವರ್ಷ 50 ವರ್ಷದವರೆಗೂ ನಾವು ಪ್ಲಾನ್ ಮಾಡಿ ಆಮೇಲೆ ಮದುವೆ ಅನ್ನೋ ಬಂಧನಕ್ಕೆ ಕೈ ಹಾಕ್ಬೇಕು. ಅಷ್ಟು ದೂರ ಎಲ್ಲ ಯಾರು ಬದುಕಿರ್ತಾರೆ ಗುರುಜಿ, ನಮ್ಗೇನ್ ಗೊತ್ತಿಲ್ಲ. ನೀವು ನೋಡಿದ್ರೆ 30 ವರ್ಷ 40 ವರ್ಷದ ಮಾತಾಡ್ತಾ ಇದ್ದೀರಾ. ಸರಿಯಪ್ಪ, ಬದುಕಿರಲ್ಲ ಅಂತ ನೀನ್ ಗ್ಯಾರಂಟಿ, ನೀನೇ ಗ್ಯಾರಂಟಿ ಕೊಟ್ಕೊಳ್ತಾ ಇದೀಯಾ. ಅಕಸ್ಮಾತ್ ಬದುಕ್ಬಿಟ್ಟೆ ಅಂತ ಇಟ್ಕೋ, ಅವಾಗ ಹೆಂಗೋ ನೋಡ್ಕೊಳ್ಳೋಣ ಬಿಡಿ ಗುರುಜಿ, ಪರವಾಗಿಲ್ಲ. ಏನ್ ಬದುಕಿದ್ರೆ ನೋಡೋಣ ಆಮೇಲೆ ನಾಳೆ. ನೀವೆಲ್ಲ ಹೋಗ್ತೀರಾ, ನಾವೆಲ್ಲ ಹೋಗ್ತೀರಿ, ಮತ್ತೆ ಬಂದೇ ಬರ್ತೀರಿ. ಹುಡುಗ ಹೇಳೋ ಮಾತು ಇನ್ನೂ ಮದುವೆ ಆಗಿಲ್ಲ, ಅವ್ನಿಗೆ ಹಿಂಗೆಲ್ಲ ಯೋಚನೆ ಮಾಡ್ಬೇಕು ಕಣಯ್ಯ ಅಂತಂದ್ರೆ, ಅವೆಲ್ಲ ಯಾವ್ದಿಲ್ಲ ಬಿಡಿ ಗುರುಜಿ, ಅದೆಲ್ಲ ಬಂದಾಗ ನೋಡ್ಕೊಳ್ಳೋಣ ಅಂತ. ಸೊ ಈ ರೀತಿ ಸಿಲ್ಲಿಯಾಗಿ ಥಿಂಕ್ ಮಾಡೋರು ಇರ್ತಾರೆ. ಆದ್ರಿಂದ ಹಿಂಗ್ ಮಾಡ್ತಾರೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಕಾಮದ ನಗ್ನ ಸತ್ಯಗಳು ಅಂದ್ರೆ ದೈಹಿಕವಾದ ಕಾಮ, ಮಾನಸಿಕವಾದ ಕಾಮ, ಆತ್ಮಿಕವಾದಂಥ ಕಾಮ, ಈ 3 ಕೂಡ ಬೇರೆ ಬೇರೆ ರೀತಿಯಲ್ಲಿರುತ್ತೆ.
ಇದರಲ್ಲಿ ಗಂಡಿನ ಸ್ವಭಾವಗಳನ್ನು, ಗುಣ ಸ್ವಭಾವಗಳನ್ನು ನಾವು ಅರ್ಥಕೊಳ್ಬೇಕು. ಹೆಣ್ಣಿನ ಗುಣ ಸ್ವಭಾವಗಳನ್ನು ನಾವು ಅರ್ಥಕೊಳ್ಬೇಕು. ಏನದು ಗಂಡು ಹೆಣ್ಣಿನ ಗುಣ ಸ್ವಭಾವ? ಗಂಡು ಬೆಂಕಿ ಕಡ್ಡಿ ಇದ್ದಂಗೆ ಈ ಕಾಮದ ವಿಚಾರದಲ್ಲಿ ಗೀಚಿದ ತಕ್ಷಣ ಸರ್ರ ಅಂತ ಹತ್ಕೊಂಡ್ಬಿಡ್ತಾನೆ. ಗ್ಯಾಸ್ಗೆಲ್ಲ ಸಿಲಿಂಡರ್ಗೆ ಲೈಟರ್ ಮಾಡಿದಿರಲ್ಲ, ಹಿಂಗೆ ಹಿಡ್ಕೊಳ್ಳಿ ಪಟಕ್ ಅಂತ ಹೊಡಿರಿ, ಲೈಟ್ ಹತ್ಕೊಂಡ್ಬಿಡ್ತದೆ ಇಮ್ಮಿಡಿಯೇಟ್. ಈಗ ಲೈಟ್ರು ಇಲ್ಲ, ಸುಮ್ಮನೆ ಹಿಂಗೆ ಹಿಂಗೆ ತಿರುಗಿಸಿದ್ರೆ, ನಾಬ್ ತಿರುಗಿಸಿದ್ರೆ ಸಾಕು ಬೆಂಕಿ ಹತ್ಕೊಂಡ್ಬಿಡ್ತದೆ. ಇವನೇನು ಅಂದ್ರೆ ಗಂಡು ಲೈಟ್ರ್ ಇದ್ದಂಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗ್ತಾನೆ, ಪಟಕ್ಕಂದು ಹೋಗ್ತಾನೆ. ಹೆಣ್ಣಂಗಲ್ಲ, ಅವಳು ಗುಣ ಸ್ವಭಾವ ತಿಳ್ಕೊಳ್ಳಿ. ಅವಳು ಒಂಥರ ವಾಮ್ ವಾಟರ್, ಅದನ್ನ ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಟ್ಟಾಗ ಅದು ಕುದಿಯುತ್ತೆ, ಚೆನ್ನಾಗಿ ಕುದಿಬೇಕು, ನೀರು ಕುದಿಬೇಕು. ಅಂದ್ರೆ ಗಂಡು ಟ್ರಿಗರ್ ಆಗ್ತಾನೆ ಕಾಮದಲ್ಲಿ, ಹೆಂಗೆ ಲೈಟ್ರ್ ಹಿಂಗೆ ಪಟಕ್ಕಂತ ಹಚ್ಚಿದ ತಕ್ಷಣ ಟ್ರಿಗರ್ ಆಗ್ಬಿಡ್ತಾನೆ. ಬಟ್ ಹೆಣ್ಣಂಗಲ್ಲ, ಅವಳಿಗೆ ಒಲೆ ಮೇಲೆ ನೀರಿಡಬೇಕು, ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋದಕ್ಕೆ ಎಷ್ಟು ಸಮಯ ಬೇಕು? ಸುಮಾರು ಸಮಯ ಬೇಕು. ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಬೇಕು. ಆಮೇಲೆ ಕುದಿಯೋಕ್ಕೆ ಶುರು ಆಗುತ್ತೆ. ಈಗ ಕುದ್ದ ಮೇಲೆ ಆರಬೇಕದು. ಆರೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಎಷ್ಟು ಸಮಯ ಕುದಿಯೋಕ್ಕೆ ತಗೊಳ್ತೋ ಅಷ್ಟೇ ಸಮಯ ಆರಕ್ಕೂ ಬೇಕಾಗ್ತದೆ. ಸೊ ಇದು ಹೆಣ್ಣಿನ ಮೂಲ ಗುಣ ಸ್ವಭಾವ. ಹೆಣ್ಣು ಅಂದ್ರೆ ಏನು? ಇದು ಮೂಲ ಗುಣ ಸ್ವಭಾವ. ಗಂಡು ಅಂದ್ರೆ ಏನು? ಸುಮ್ಮನೆ ಹಿಂಗೆ ಹಿಂಗೆ ಒಂದು ಚಿಟಿಕೆ ಹೊಡೆ ಅಷ್ಟೆಲ್ಲ ಅವ್ನು ಟ್ರಿಗರ್ ಆಗ್ಬಿಡ್ತಾನೆ. ಸರ್ರ ಅಂತ ಹೇಳ್ಬಿಡ್ತಾನೆ, ಸರ್ರ ಅಂತ ಇಳಿದ್ಬಿಡ್ತಾನೆ. ಇವನ್ನೆಲ್ಲ ಸೆಕೆಂಡ್ ಲೆಕ್ಕ. ಹೆಣ್ಣು ಮಕ್ಕಳದು ಸೆಕೆಂಡ್ ಲೆಕ್ಕ ಅಲ್ಲ, ಅವ್ರದೆಲ್ಲ ಗಂಟೆಗಳ ಲೆಕ್ಕ ಅವ್ರದ್ದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ಮದುವೆ ಆಗಿ ಡಿವೋರ್ಸ್ ಆಗಿರೋದು ಏನಕ್ಕೆ ಅಂದ್ರೆ ಅವಳಿಗೆ ಕಾಮ ತೃಪ್ತಿಯನ್ನ ಇವನು ತೃಪ್ತಿ ಪಡಿಸಕ್ ಆಗ್ತಾ ಇಲ್ಲ. ನಾನು ಆಯುರ್ವೇದ ಮಾಡ್ತೀನಿ, ನನ್ನ ಹತ್ರ ಏನೋ ಬಂದ್ರು ಬಚಾವಾದ್ರು. ಅವ್ರಿಗೆಲ್ಲವನ್ನು ಹೇಳ್ಕೊಟ್ಟು ಕೆಲವೊಂದು ಯೋಗ ಕ್ರಿಯೆಗಳು, ಕೆಲವೊಂದು ಧ್ಯಾನ ಕ್ರಿಯೆಗಳು, ಈ ಶಿವಶಕ್ತಿ ಯೋಗದ ಕೆಲವೊಂದು ಮೂಲ ಅಧ್ಯಯನಗಳನ್ನು ಅವ್ರಿಗೆ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಇಂತಿಂಥದ್ದು ಆಹಾರ ಸೇವನೆ ಅಂದ್ರೆ ಸತ್ಯ ಬಿಟ್ರು ಪಥ್ಯ ಬಿಡಬೇಡಿ, ಹಿಂಗೆಲ್ಲ ಮಾಡಿ ಅಂತ ಹೇಳ್ಕೊಡ್ತೀನಿ. ಅವ್ರೇನೋ ಬಚಾವಾದ್ರು. ಕೆಲವರು ನನ್ನ ಹತ್ರ ಬರಲ್ಲ, ಎಲ್ಲರೂ ನನ್ನ ಹತ್ರ ಬರಲ್ಲ. ಸೊ ಗಂಡನಿಗೆ ಡಿವೋರ್ಸ್ ಕೊಟ್ಬಿಟ್ರು, ಬೇರೆಯವನ್ನ ಮದುವೆ ಆದ್ರು. ಈಗ ಬೇರೆಯವನ್ನ ಮದುವೆ ಆದ್ರು, ಈಗ ಅವನು ಹಂಗೆ ಇದ್ರೆ ಏನ್ ಮಾಡ್ತೀಯಮ್ಮ? ಅವನು ಬಿಟ್ಬಿಡ್ತೀನಿ, ಇನ್ನೊಬ್ಬನ ಮದುವೆ ಆಯ್ತೀನಿ. ಸೊ ಇದಕ್ಕೆ ಶಾಶ್ವತವಾದ ಪರಿಹಾರ ಇಲ್ವೇ ಇಲ್ಲ ಅವಳ ಹತ್ರ, ಕೇವಲ ತಾತ್ಕಾಲಿಕವಾದ ಪರಿಹಾರ. ಆದ್ರಿಂದ ನೀವು ಗಂಡು ಮಕ್ಕಳು ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ವಭಾವಗಳು, ಅವನು ಲೈಟ್ರ್ ಇದ್ದಂಗೆ ಇಮ್ಮಿಡಿಯೇಟ್ ಟ್ರಿಗರ್ ಆಗ್ತಾನೆ, ಇಮ್ಮಿಡಿಯೇಟ್ ಆಗಿ ರಿಲ್ಯಾಕ್ಸ್ ಆಗ್ಬಿಡ್ತಾನೆ. ಇವನು ಯಾವಾಗ ಅವನಿಗೆ ಏನೂ ಮಾಡೋದ್ ಬೇಡ, ಜಸ್ಟ್ ಹಿಂಗ್ ಟಚ್ ಮಾಡಿದ್ರೆ ಸಾಕು, ಲೈಟ್ ಅದು ಬೆಂಕಿ ಹತ್ಕೊಂಡ್ಬಿಡ್ತದೆ. ಇವನೊಂಥರ ಪೆಟ್ರೋಲ್ ಇದ್ದಂಗೆ, ಬೆಂಕಿ ಕಡ್ಡಿ ಗೀಸ್ತಾ ಪೆಟ್ರೋಲ್ ಹಾಕದ. ಹೆಣ್ಣು ಮಕ್ಕಳು ಹಂಗ ಅಲ್ವೇ ಅಲ್ಲ. ನೀರಿಗೆ ನೀವು ಎಷ್ಟೇ ಬೆಂಕಿ ಹಚ್ಚಿದ್ರು ಅದು ಬೆಂಕಿ ಹತ್ಕೊಳ್ಳಲ್ಲ. ಅದು ಚೆನ್ನಾಗಿ ನೀರಲ್ಲಿ ಕುದಿಬೇಕು. ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಕುದ್ದು 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 ಆಗ ಅವರನ್ನ ತೃಪ್ತಿಪಡಿಸೋದು. ಆ ಹೆಣ್ಮಕ್ಳು ತೃಪ್ತಿ ಪಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕುದ್ದು 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 ನೀರೆಲ್ಲ ಆವಿ ಆಗ್ಬೇಕು. ಅವಾಗ ತೃಪ್ತಿ, ಸಂತೃಪ್ತಿ. ಅಟ್ಲೀಸ್ಟ್ ಸಂತೃಪ್ತಿ ಅಂತೂ ಪಡ್ಸಕ್ಕಾಗೋದಿಲ್ಲ. ಆದ್ರಿಂದ ಕುದಿತು, ಕುದ್ದಾದ್ಮೇಲೆ ನಿಧಾನವಾಗಿ ಅದು ಇಳಿಯುತ್ತೆ. ಇದು ಗಂಡಿನ ಒಂದು ಸ್ವಭಾವ, ಹೆಣ್ಣಿನ ಒಂದು ಸ್ವಭಾವ. ಆಲ್ಮೋಸ್ಟ್ 100ಕ್ಕೆ 100% ಅಷ್ಟು ನಾನು ಹೇಳುವಂಥದ್ದೆಲ್ಲವೂ ಕೂಡ ಇದನ್ನ ನೀವು ಮ್ಯಾಚ್ ಮಾಡ್ಕೊಳ್ಬಹುದು. ಒಂದು. ಎರಡನೇದು ಬಂದು ಮೂಲವಾಗಿ ಈ ಕಾಮದಲ್ಲಿ ನಿರಂತರವಾಗಿ ಜೀವನ 40-50 ವರ್ಷ ಕಳಿಬೇಕಾದ್ರೆ ಮೊದಲು ಹೆಣ್ಣನ್ನ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣು ಅಂದ್ರೆ ಏನು ಅಂತಂದ್ರೆ ಪ್ರೀತಿ ಅಂತ ಅರ್ಥ. ಗಂಡು ಅಂದ್ರೆ ಏನು ಅಂತಂದ್ರೆ ಇವನಿಗೆ ಬುದ್ಧಿ ಅಂತ ಅರ್ಥ. ಅಥವಾ ಇವನೆಲ್ಲ ಲಾಜಿಕಲ್ಲೇ ಥಿಂಕ್ ಮಾಡ್ತಾನೆ. ಇವನಿಗೆಲ್ಲವೂ ಕೂಡ ಪರ್ಫೆಕ್ಷನ್ ಅಲ್ಲೇ ಬೇಕು. ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು ಅಂತ. ಆಕೆ ಅವೆಲ್ಲ ಪರ್ಫೆಕ್ಷನ್ ಇಲ್ವೇ ಇಲ್ಲ. ಆಕೆ ಆ ಪರ್ಫೆಕ್ಷನ್ ಅಂದ್ರೆ ಏನು ಗೊತ್ತಿಲ್ಲ, ಲಾಜಿಕ್ ಅಂದ್ರೆ ಗೊತ್ತೇ ಇಲ್ಲ ಹೆಣ್ಣು ಮಕ್ಕಳಿಗೆ. ಈ ಒಂದು ಹೆಣ್ಣಿನ ಸ್ವಭಾವ ಏನು ಅಂತಂದ್ರೆ ಇವಳ ಹತ್ರ ಇರೋ ತಕಡಿ ಪ್ರೀತಿ ಅನ್ನೋ ತಕಡಿ. ಅವಳು ಕೋಪ ಮಾಡ್ಕೊಂಡ್ರು ಪ್ರೀತಿ ಇರ್ತದೆ, ಬೈದ್ರು ಪ್ರೀತಿ ಇರುತ್ತೆ, ಅವಳು ಒಡೆದ್ರು ಪ್ರೀತಿ ಇರ್ತದೆ, ಹತ್ರು ಪ್ರೀತಿ ಇರ್ತದೆ. ಈ ಪ್ರೀತಿನೇ ಅವಳಿಗೆ ಮೂಲ. ಪ್ರೀತಿ ಬಿಟ್ಟು ಬೇರೆ ಏನು ಅವಳಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟೇ ಹೇಳ್ಕೊಟ್ರು ಕೂಡ ಅದನ್ನ ನಯಾ ಪೈಸದ ಉಪಯೋಗನೂ ಇಲ್ಲ. ಇವಳ ಇಡೀ ಜೀವನ ಈ ಮರಕ್ಕೆ ಆ ಬೇರು ಅನ್ನೋದೇನು ಅಂದ್ರೆ ಪ್ರೀತಿ ಅನ್ನೋ ಬೇರಲ್ಲೇ ಇವಳು ಇಡೀ ಜೀವನವನ್ನ ಕಳೆದ್ಬಿಟ್ಟಿರ್ತಾಳೆ. ಬರೀ ಈ ಜೀವನ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಕೂಡ ಹೆಣ್ಣು ಮಕ್ಕಳು ಈ ಒಂದು ಪ್ರೀತಿ ಅನ್ನೋ ಆಧಾರದಲ್ಲಿ ಬದುಕ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ ಈ ಪ್ರೀತಿ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಹೆಂಗೆ ಬೇರೆ ಲಾಜಿಕ್ ಗೊತ್ತಾಗಲ್ಲ, ಇವ್ರಿಗೆ ಪ್ರೀತಿ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಕ್ಲಾಶಸ್ ಆಗೋದು, ಜಗಳ ಆಗೋದು, ಅರ್ಥ ಮಾಡ್ಕೊಳ್ಳೋದಕ್ಕೆ
ಸಾಧ್ಯವಾಗದಿರೋದು ಈ ರೀತಿ ಎಲ್ಲ ಹೆಚ್ಚಾಗಿ ನಡೀತಾ ಇರ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ. ಯಾವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ, ಹೆಣ್ಣಿಗೆ ಎಲ್ಲ ಭಾಷೆಯು ನೀವು ಏನೇ ಹೇಳಿದ್ರು ಕೂಡ ಅದು ಪ್ರೀತಿಯ ಭಾಷೆಯಲ್ಲೇ ಹೇಳಬೇಕು ಹೊರತು ಅವಳಿಗೆ ಅರ್ಥ ಆಗಬೇಕಾದ್ರೆ ಏನಾದರೂ ಅದರಲ್ಲಿ ಬುದ್ಧಿವಂತಿಕೆಯನ್ನು ಮಿಶ್ರಣ ಮಾಡಿದ್ರೆ, ಜ್ಞಾನನ ಮಿಶ್ರಣ ಮಾಡಿದ್ರೆ, ಲಾಜಿಕ್ಕನ್ನು ಏನಾದರೂ ಮಿಶ್ರಣ ಮಾಡಿದ್ರೆ, ಪರ್ಫೆಕ್ಷನ್ ಏನಾದರೂ ಮಿಶ್ರಣ ಮಾಡಿದ್ರೆ ಅವಳು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ರು ಕೂಡ ಅದು ಮಾರನೇ ದಿವಸ ನಾಯಿ ಬಾಲ ಡೊಂಕು ಅಂದಂಗೆ ತಿರ್ಗಾ ಅದೇ ಸ್ಥಿತಿಗೆ ಬಂದ್ಬಿಡುತ್ತೆ ಹೊರತು ಅವಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕಿರೋದು ಒಂದೇ ಒಂದು ಪರಮ ಮಾರ್ಗ, ಅದು ಪ್ರೀತಿ ಅನ್ನೋ ಮಾರ್ಗ. ಹೆಣ್ಣು ಅಂದ್ರೇನೆ ನನ್ನ ಪ್ರಕಾರ ಪ್ರೀತಿ ಅಂತ. ಯಾವಾಗ ನಮಗೆ ಪ್ರೀತಿ ಅನ್ನೋದು ಅರ್ಥ ಆಗುತ್ತೆ ಆಗ ಅವಳನ್ನು ಒಲಿಸ್ಕೊಳ್ಬಹುದು, ಆಗ ಅವಳನ್ನು ನಾವು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬಹುದು. ಯಾವಾಗ ನಾವು ಅದು ಬಿಟ್ಬಿಟ್ಟು ಬೇರೆ ಯಾವುದೋ ರೂಪದಲ್ಲಿ ಹೇಳಕ್ ಹೋಗ್ತೀರಿ ಅದು ಯಾವುದೋ ಅವಳಿಗೆ ಅರ್ಥ ಆಗೋದಿಲ್ಲ. ಅದೇ ರೀತಿ ಗಂಡಿಗೆ ಏನು ಒಲಿಯಲ್ಲ ಅಂತಂದ್ರೆ ನೀನು ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು, ಪ್ರಪಂಚ ಸುತ್ತಬೋದು, ಎಲ್ಲ ಸ್ನೇಹಿತರನ್ನ ಮಾಡ್ಕೊಳ್ಬೋದು, ನಿನಗೆ ಗತ್ತು ಗೌರವ ಡಿಗ್ನಿಟಿ ಏನೇನು ಬೇಕು ಎಲ್ಲ ಮಾಡ್ಬೋದು, ಎಲ್ಲ ಶೋಕಿಗಳನ್ನು ಮಾಡ್ಬೋದು, ಬಟ್ ನಿನಗೆ ಪ್ರೀತಿ ಅನ್ನೋದು ಅರ್ಥ ಆಗಲ್ಲ. ಗಂಡು ಮಕ್ಳಿಗೆ ಪ್ರೀತಿ ಅನ್ನೋದು ಅರ್ಥ ಆಗೋದಿಲ್ಲ. ಅವ್ರಿಗೆ ಸುಮ್ಮನೆ ಅವ್ರು ಕಲ್ಪಿಸ್ಕೊಂಡ್ರು, ಓ ಇಲ್ಲ ಇಲ್ಲ ನಂಗೆ ಗೊತ್ತು ಪ್ರೀತಿ ಅಂದ್ರೆ ಏನು ಅಂತ ಅಂದ್ರೂ ಅವನಿಗೆ 1% ಕೂಡ ತಿಳ್ಕೊಂಡಿರಲ್ಲ ಅದ್ರ ಬಗ್ಗೆ. ಸುಮ್ಮನೆ ಹೇಳ್ತಾನೆ ನಾನು ಪ್ರೀತಿಸ್ತೀನಿ ಅಂತ. ಅವನು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಸೋದಕ್ಕೆ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯ ಹೊರತು ಗಂಡು ಮಕ್ಕಳಿಗೆ ಸಾಧ್ಯವಿಲ್ಲ. ಸುಮ್ಮನೆ ಅದೊಂದು ವಾಡಿಕೆ, ರೂಢಿ ವಾಚಕ ಅಂತ. ಆದ್ರಿಂದ ಏನೋ ಹಾಡು ಭಾಷೆಯಲ್ಲಿ ಮಾತಾಡಿ ಅಭ್ಯಾಸ ಇರುತ್ತೆ. ಅದಕ್ಕೆ ಐ ಲವ್ ಯು ಟು ಅಂತ ಹೇಳ್ತಾರೆ ಹೊರತು ಗಂಡು ಮಕ್ಕಳು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣು ಮಕ್ಕಳ ಕೆಲಸ ಏನು ಅಂತಂದ್ರೆ ರಕ್ಷಣೆ, ಸಂರಕ್ಷಣೆ, ಹೆಣ್ಣು ಮಕ್ಕಳನ್ನ ಕಾಪಾಡುವಂಥದ್ದು ಅವರ ಮೂಲ ಕರ್ತವ್ಯ. ಆ ಕಾಪಾಡೋದಕ್ಕೆ ಏನ್ ಬೇಕು? ಶಕ್ತಿ ಬೇಕು, ಚೈತನ್ಯ ಬೇಕು, ಉತ್ಸಾಹ ಬೇಕು, ಸೊ ಹುಮ್ಮಸ್ಸು ಬೇಕು. ಆದ್ರಿಂದ ಗಂಡು ಮಕ್ಕಳದ್ದು ಏನು ಕೆಲಸ ಅದನ್ನ ಅವ್ರು ಮಾಡಬೇಕು, ಹೆಣ್ಣು ಮಕ್ಕಳದ್ದು ಏನು ಕೆಲಸ ಅವ್ರು ಅದನ್ನು ಮಾಡಬೇಕು. ಸೊ ಈಗಲಾದ್ರೂ ಇಷ್ಟು ದಿವಸ ನಿಮಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಇನ್ನು ಮೇಲಾದ್ರೂ ನಾನು ಹೇಳಿರುವಂಥ ಅಷ್ಟು ವಿಚಾರಗಳನ್ನ ಮನನ ಮಾಡಿ ಈ ವಿಡಿಯೋನ ಒಂದು 4-5 ಸಲ ನೋಡಿ ನಿಮ್ಗದು ಐಡಿಯಾ ಬರ್ತದೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು. ಆದ್ರಿಂದ ಕಾಮದ ವಿಚಾರದಲ್ಲಿ ಹೆಣ್ಣಿನ ದೇಹ ರಿಯಾಕ್ಟ್ ಮಾಡದೆ ಒಲೆ ಮೇಲೆ ನೀರು ಕುದಿಸ್ದಂಗೆ ನಿಧಾನವಾಗಿ ಕುದೀತದೆ. ಲೋ ಫ್ಲೇಮಲ್ಲಾದರೂ ಇಡಿ, ಹೈ ಫ್ಲೇಮಲ್ಲಾದರೂ ಇಡಿ, ಒಟ್ನಲ್ಲಿ ಅದು ಕುದಿಬೇಕು ಚೆನ್ನಾಗಿ. ಕುದ್ದಾಗ ಮಾತ್ರ ಆಕೆಗೆ ತೃಪ್ತಿ. ಅದಾದ್ಮೇಲೆ ಇಳಿಯೋದಕ್ಕೂ ಅಷ್ಟೇ ಸಮಯ. ಗಂಡಿಗೆ ಹಂಗಿಲ್ಲ, ಲೈಟ್ ಹಚ್ದಂಗೆ ಪಟಕ್ ಅಂತ ಹಿಂಗೆ ತಿರುಗಿಸಿದ ತಕ್ಷಣ ಲೈಟ್ ಹತ್ಕೋತದೆ, ಹಿಂಗೆ ಬಿಟ್ಬಿಟ್ರೆ ಲೈಟ್ ಆಫ್ ಆಗ್ಬಿಡ್ತದೆ. ಇವನು ಇಮ್ಮಿಡಿಯೇಟ್ ಆಗಿ ಟ್ರಿಗರ್ ಆಗ್ತಾನೆ. ಯಾವಾಗ ನಾವು ಬೆಂಕಿ ಆಕೆ ನೀರು ಅಂತ ನಾವು ತಿಳ್ಕೊಂಡಾಗ ಬೆಂಕಿ ನೀರು ಹೇಗಿರಕ್ ಸಾಧ್ಯ? ಇದಕ್ಕೆ ನಾವು ಅನುಭವ ಸಂಬಂಧ ಅಂತ ಕರೀತಾರೆ. ಆ ಸಂಬಂಧಗಳನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬರ್ತದೆ. ನೀನು ಆಕೆಗೆ ಏನೇ ಹೇಳಬೇಕಾದ್ರೂ ಕೂಡ ಪ್ರೀತಿ ಅನ್ನೋ ಭಾಷೆಯಲ್ಲಿ ಹೇಳಿದಾಗ ಆಕೆ ಅರ್ಥ ಮಾಡ್ಕೊಳ್ತಾಳೆ. ಅದು ಬಿಟ್ಬಿಟ್ಟು ಬೇರೆ ಏನಾದರೂ ಮಿಶ್ರಣ ಮಾಡಿದ್ರೆ ಅವಳು ನಿನ್ನನ್ನು ರಿಜೆಕ್ಟ್ ಮಾಡ್ತಾಳೆ ಅಥವಾ ಇಗ್ನೋರ್ ಮಾಡ್ತಾಳೆ. ರಿಜೆಕ್ಟ್ ಮಾಡಲಿಲ್ಲ ಅಂದ್ರೂ ಇಗ್ನೋರ್ ಮಾಡ್ತಾಳೆ. ಇಗ್ನೋರು ಮಾಡಲಿಲ್ಲ ಅಂದ್ರೂ ಯಾವುದೋ ಒಂದು ರೂಪದಲ್ಲಿ ನಿನ್ನನ್ನ ದೂರ ಇಟ್ಟಿರ್ತಾಳೆ, ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಆದ್ರಿಂದ ಅವಳ ಹತ್ರ ಜಾಸ್ತಿ ವ್ಯಾವಹಾರಿಕವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಹೆಣ್ಣು ಮಕ್ಕಳ ಹತ್ರ ಕೇವಲ ಅವರು ಸೆಂಟಿಮೆಂಟಲ್ಗೆ ಒಳಗಾಗ್ತಾರೆ. ಅಂದರೆ ಅವ್ರಿಗೆ ಸ್ನೇಹ ಸಂಬಂಧಕ್ಕೆ ಗಂಡು ವ್ಯಾಪಾರ ವ್ಯವಹಾರ, ಹೆಣ್ಣು ಸ್ನೇಹ ಸಂಬಂಧ. ಇವರು ಇದಕ್ಕೆ ಜಾಸ್ತಿ ತೂಕ ಕೊಡ್ತಾರೆ, ಗಂಡು ಮಕ್ಕಳು ವ್ಯಾಪಾರ ವ್ಯವಹಾರಕ್ಕೆ ಜಾಸ್ತಿ ತೂಕ ಕೊಡ್ತಾರೆ. ಈ ಕಡೆಗೆ ಜಾಸ್ತಿ ತೂಕ ಕೊಡಲ್ಲ. ಅದು ಸಹಜ, ಪ್ರಕೃತಿಯಲ್ಲಿರೋದು ಕೂಡ ಅದೇನೆ. ಆದ್ರೆ ಅದನ್ನು ಅರ್ಥ ಮಾಡಿಕೊಂಡು ಹೆಣ್ಣು ಯಾವುದೇ ಕಾರಣಕ್ಕೂ ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತಾಡಬಾರ್ದು, ಗಂಡು ಯಾವುದೇ ಕಾರಣಕ್ಕೂ ಸ್ನೇಹ ಸಂಬಂಧದ ಬಗ್ಗೆ ಮಾತಾಡಬಾರ್ದು. ಅಕಸ್ಮಾತ್ ಮಾತಾಡಿದ್ರು ಕೂಡ ಅದರಲ್ಲಿ ಪ್ರೀತಿ ಅನ್ನೋದು ಹೆಚ್ಚಾಗಿದ್ರೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಬಹಳ ಬಹಳ ಈಸಿ. ಆದ್ರಿಂದ ಈ ಕಾಮದ ನಗ್ನ ಸತ್ಯವನ್ನ ಎಲ್ಲರೂ ತಿಳ್ಕೊಳ್ಳಿ. ದೈಹಿಕ ಕಾಮ ಬೇರೆ, ಮಾನಸಿಕ ಕಾಮ ಬೇರೆ, ಆತ್ಮಿಕವಾದ ಕಾಮ ಬೇರೆ. ಸೊ ನಿಮ್ಮ ಮನೆಗಳಲ್ಲಿ ಏನಾದರೂ ಈ ದಾಂಪತ್ಯ ಜೀವನದಲ್ಲಿ ಅಂದರೆ ಲೈಂಗಿಕಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ, ಅದು ಮನೋಜನ್ಯ ಸಮಸ್ಯೆಗಳಿರಲಿ ಇಲ್ಲ ದೈಹಿಕವಾಗಿರುವಂಥದ್ದಿರಲಿ, ನಾನು ಆಯುರ್ವೇದ ಮಾಡಿರೋದ್ರಿಂದ ಅದಕ್ಕೂ ಕೂಡ ನಾನು ಔಷಧಿಗಳನ್ನು ಕೊಡ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ ಮುಕ್ತವಾದ ಸಮಾಲೋಚನೆ ನಂತರ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನಕ್ಕೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತವನ್ನು ಕೊಡ್ತೀನಿ. ಸೊ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜನ್ನು ಕಳಿಸಿ. ನಿಮಗೇನು ಅರ್ಥ ಆಗಲಿಲ್ಲ ಅದನ್ನು ಅರ್ಥ ಮಾಡಿಸೋದೇ ನನ್ನ ಮೂಲ ಕಾಯಕ. ನಾನು ನಿಮಗೆ ಅದಕ್ಕೆ ವಾಯ್ಸ್ ಮೆಸೇಜ್ ಅಲ್ಲಾದರೂ ರಿಪ್ಲೈ ಮಾಡ್ತೀನಿ, ಇಲ್ಲಾಂದ್ರೆ ಒಂದು ವಿಡಿಯೋ ಮಾಡಾದರೂ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು. ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.